ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು HQ ಪಾಠಶಾಲಾ. ಸ್ನೇಹಿತರೆ, ಈ ಒಂದು ಕ್ಲಾಸ್ನಲ್ಲಿ ನಾವು ಕರ್ನಾಟಕ ರಾಜ್ಯ ಮುಂಗಡ ಪತ್ರ 2024 ಮತ್ತು 25ನೇ ಸಾಲಿನ ಕೆಲವು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಕ್ಲಾಸ್ನಲ್ಲಿ ಸುಮಾರು 25 ಪ್ರಶ್ನೆಗಳನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮೊದಲ ಪ್ರಶ್ನೆ, 2024 ಮತ್ತು 25ನೇ ಸಾಲಿನ ಕರ್ನಾಟಕ ರಾಜ್ಯ ಮುಂಗಡ ಪತ್ರವನ್ನು ಈ ಕೆಳಗಿನ ಯಾವ ದಿನದಂದು ಮಂಡಿಸಲ್ಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದ್ರೆ ಫೆಬ್ರವರಿ 6, ಫೆಬ್ರವರಿ 9, ಫೆಬ್ರವರಿ 13, ಫೆಬ್ರವರಿ 16. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ, ಫೆಬ್ರವರಿ 16 ತಾರೀಕಿನಂದು. ಏನು 16 ಫೆಬ್ರವರಿ 2024ರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತಮ್ಮ ಒಂದು 15ನೇ ಬಜೆಟ್ ಅನ್ನು ಮಂಡನೆ ಮಾಡಿದರು. ಎಷ್ಟು? 15ನೇ ಬಜೆಟ್ ಅನ್ನು ಮಂಡನೆ ಮಾಡಿದರು. ಈ ಎರಡು ವಿಷಯಗಳ ನೆನಪಿಟ್ಟುಕೊಡ್ರಿ. ಒಂದು ಫೆಬ್ರವರಿ 16, 2024, ಇನ್ನೊಂದು ಎಷ್ಟನೇ ಬಜೆಟ್ ಅಂತ ಕೂಡ ಹೇಳ್ಬೋದು ನಿಮ್ಮನ್ನ, ಅಂದ್ರೆ 15ನೇ ಬಜೆಟ್. ಈ 15ನೇ ಬಜೆಟ್ ಅನ್ನ ಫೆಬ್ರವರಿ 16, 2024ರಂದು ಮಂಡನೆ ಮಾಡಿದ್ದು. ಮುಂದಿನ ಪ್ರಶ್ನೆ ನೋಡ್ರಿ, ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೆಳಗಿನ ಯಾವ ಅಂಶಗಳಿಗೆ ಪೂರಕವಾಗಿವೆ ಎಂದು ನೀವು ಅಭಿಪ್ರಾಯ ಪಡುತ್ತೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದರಲ್ಲಿ ಏನ್ ಕೊಡ್ತಾರಂದ್ರ ಉದ್ಯೋಗ ಸೃಜನೆ, ಎರಡರಲ್ಲಿ ಏನ್ ಕೊಟ್ಟಾರಂದ್ರ ಜನರ ಕೊಳ್ಳುವ ಸಾಮರ್ಥ್ಯದಲ್ಲಿ ಹೆಚ್ಚಳ, ಮೂರರಲ್ಲಿ ಏನ್ ಕೊಡ್ತಾರಂದ್ರೆ ನಿಷ್ಪಕ್ಷಪಾತ ಮತ್ತು ನ್ಯಾಯಯುತ ಸಮಾಜ ನಿರ್ಮಾಣ ಅಂತ ಕೇಳ್ತಾರೆ. ಇನ್ನೊಂದರಲ್ಲಿ ಏನ್ ಕೊಡ್ತಾರೆ ಅಂದ್ರೆ 4ರಲ್ಲಿ ಸಂಪತ್ತಿನ ಮರು ಹಂಚಿಕೆ ಅಂತ ಹೇಳ್ತಾರೆ. ಕೆಳಗೆ ನೀಡಲಾದ ಆಯ್ಕೆಗಳ ಮೂಲಕ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಆಪ್ಷನ್ ನಿಮ್ಗ ಪ್ರಶ್ನೆ ಕೇಳ್ತಾರೆ. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಡಿ. ಏನು, ಈ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಯೋಜನೆಗಳ ಮೂಲಕ, ಅಂದ್ರೆ ಯೋಜನೆಗಳು ಯಾವ ತರ ಪೂರಕವಾಗಿದ್ರೆ ಉದ್ಯೋಗಗಳ ಸೃಜನೆ ಯಾವ ತರ ಅಂದ್ರೆ ಶಕ್ತಿ ಯೋಜನೆಯ ಮೂಲಕ ನೀವು ನೋಡ್ತಿರ್ಬೋದು. ಮಹಿಳೆಯರು ಜಾಸ್ತಿ ಜನ ಏನು ಒಂದು ಉದ್ಯೋಗಕ್ಕಾಗಿ ನಗರಗಳ ಮಧ್ಯೆ, ಗ್ರಾಮಗಳ ಮಧ್ಯೆ ಸಂಚಾರ ಮಾಡ್ತಾ ಇರೋದು ಕೂಡ ನೋಡ್ತೀರಿ. ಇನ್ನೊಂದು ಜನರ ಕೊಳ್ಳುವ ಸಾಮರ್ಥ್ಯದಲ್ಲಿ ಹೆಚ್ಚಳ ಅಂತ ಹೇಳ್ತಾರೆ. ಇನ್ನು ಈ ಗೃಹಲಕ್ಷ್ಮಿ ಯೋಜನೆ ಐತಲ್ಲ, ಈ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಏನು ಸುಮಾರು 2,000 ರೂಪಾಯಿಗಳನ್ನು ಕೊಡ್ತಾರಲ್ಲ, ಅದು ಮಹಿಳೆಯರು ತಮ್ಮ ದೈನಂದಿನ ಒಂದು ಕೌಟುಂಬಿಕ ಖರ್ಚಿಗಾಗಿ ಬಳಸ್ತಾರೆ. ಏನು ದೈನಂದಿನ ಕುಟುಂಬ ನಿರ್ವಹಣೆ ಖರ್ಚಿಗಾಗಿ ಬಳಸ್ತಾರೆ. ಹೀಗಾಗಿ ಕೂಡ ಜನರ ಒಂದು ಕೊಳ್ಳುವ ಸಾಮರ್ಥ್ಯದಲ್ಲಿ ಹೆಚ್ಚಳವಾಗಿದೆ ಅಂತ ಹೇಳ್ಬೋದು. ಇನ್ನು ನಿಷ್ಪಕ್ಷಪಾತ ಮತ್ತು ನ್ಯಾಯಯುತ ಸಮಾಜ ನಿರ್ಮಾಣ ಅಂತ ಅಂದಾಗ ಇಲ್ಲೇನ್ ನೋಡ್ತೀವಿ ನಾವು, ವಿಶೇಷವಾಗಿ ನಿಷ್ಪಕ್ಷಪಾತ ನ್ಯಾಯಯುತ ಸಮಾಜ ನಿರ್ಮಾಣ ಅಂದಾಗ ಈ ಒಂದು ಯುವ ನಿಧಿಯನ್ನು ನೀಡ್ತೀವಿ ನಾವಿಲ್ಲಿ. ಯುವ ನಿಧಿಯ ಮೂಲಕ ಏನಂತಂದ್ರೆ ಇಲ್ಲಿ ನಿರುದ್ಯೋಗ ಒಂದು ವಿದ್ಯಾವಂತ ಅಂದ್ರೆ ಇತ್ತೀಚೆಗೆ ಎಜುಕೇಶನ್ ಯಾರು ಕಂಪ್ಲೀಟ್ ಮಾಡಿರ್ತಾರೆ, ಡಿಗ್ರಿ ಹೋಲ್ಡರ್ ಮತ್ತು ಡಿಪ್ಲೊಮಾ ಹೋಲ್ಡರ್ಗೆ ಕಂಪ್ಲೀಟ್ ಮಾಡಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರಂದ್ರ ಸಮಾಜದಲ್ಲಿ ಒಂದು ಉತ್ತಮವಾದ ಶಿಕ್ಷಣ ಪಡೆದು ಏನು ಕೆಲಸವನ್ನು ಹಂಚ್ಕೊಳ್ಳಿ ಅಥವಾ ಕೆಲಸವನ್ನು ಮಾಡ್ಲಿ ಅಥವಾ ಸರ್ಕಾರ ನೌಕರಿ ತಗೊಳ್ಳಿಕೊಳ್ಳಿ ಅಂತೇಳಿ ಏನ್ ಮಾಡ್ತಾರಂದ್ರ ಈ ಯುವ ನಿಧಿಯ ಮೂಲಕ ಏನ್ ಮಾಡ್ತಿದಾರಂದ್ರ ಸಂಪತ್ತಿನ ಒಂದು ಮರು ಹಂಚಿಕೆ ಕೂಡ ಇಲ್ಲಿ ಮಾಡ್ತಿದಾರ. ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನ ಮುಂದಿನ ಪ್ರಶ್ನೆ ನೋಡ್ರಿ, ನಿಮಗೆ ಸಾಮಾಜಿಕ ಮತ್ತು ಒಳಗೊಳ್ಳುವಿಕೆಯ ಸವಾಲುಗಳ ಅರಿವಿದ್ದು ಮುಂದಿನ ಯಾವ ಜೋಡಿಗಳು ಒಂದಕ್ಕೊಂದು ಪೂರಕವಾಗಿವೆ ಎಂದು ಭಾವಿಸುತ್ತೀರಿ ಅಂತ ಪ್ರಶ್ನೆ ಕೇಳಿದಾರ. ಒಂದ್ ಕಡೆ ಏನ್ ಕೊಡ್ತಾರಂದ್ರ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾರ, ಮತ್ತೊಂದ್ ಕಡೆ ಏನ್ ಕೊಡ್ತಾರಂದ್ರ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಕೊಡ್ತಾರ. ಅಂದ್ರೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಇದಾವಲ್ಲ, ಅಂದ್ರೆ 2030ರವರೆಗೆ ಏನು ಗುರಿ ನಿರ್ಮಾಣ ಐತಲ್ಲ, ಆ ಒಂದು ಗುರಿಗಳನ್ನ ಇವುಗಳಿಗೆ ಪೂರಕವಾಗಿವೆ ಎಂದು ಭಾವಿಸುತ್ತೀರಾ ಅಂತ ಪ್ರಶ್ನೆ ಕೇಳಿದಾರೆ. ಒಂದರಲ್ಲಿ ಏನ್ ಕೊಡ್ತಾರಂದ್ರ ಅನ್ನಭಾಗ್ಯ ಯೋಜನೆ SDG 2, ಶಕ್ತಿ ಯೋಜನೆ SDG 5, ಗೃಹಲಕ್ಷ್ಮಿ ಯೋಜನೆ SDG 1, ಇನ್ನು ಯುವ ನಿಧಿ ಯೋಜನೆ ಇನ್ನೊಂದೇನು SDG 8. ಇಲ್ಲಿ ಏನ್ ಕೇಳ್ತಾರಂದ್ರೆ ಕೆಳಗೆ ನೀಡಲಾದ ಆಯ್ಕೆಗಳ ಮೂಲಕ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಡಿ. ಇವೆಲ್ಲವೂ ಕೂಡ ಒಂದಕ್ಕೊಂದು ಏನು ಸುಸ್ಥಿರ ಅಭಿವೃದ್ಧಿಗಳಿಗೆ ಪೂರಕವಾಗಿ ಈ ಗ್ಯಾರಂಟಿ ಯೋಜನೆಗಳು ಇದ್ದಾವಂತ ನಾವು ಭಾವಿಸಬಹುದು. ಇಲ್ಲಿ ಇನ್ನು ಅವುಗಳ ಕುರಿತ ಸಂಪೂರ್ಣ ಒಂದು ಮಾಹಿತಿ ನೋಡೋಣ. ಇಲ್ಲಿ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳು ಕೊಡ್ತಾರೆ, ಮತ್ತೊಂದ್ ಕಡೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಕೊಡ್ತಾರೆ. ಇನ್ನು ಅನ್ನಭಾಗ್ಯ ಯೋಜನೆ ಅಂದ್ರ SDG ಅಂದ್ರೆ 2 ಶೂನ್ಯ ಹಸಿವಿನ ನಿರ್ಮೂಲನೆ ಮಾಡುವಕ ಒಂದು ಪೂರಕವಾಗಿರ್ತಕ್ಕಂಥ ವಿಚಾರಗಳನ್ನ ನೋಡ್ತೀವಿ ಇಲ್ಲಿ ಅನ್ನಭಾಗ್ಯ ಯೋಜನೆ ಪ್ರಕಾರ ಮೂಲಕ. ಇನ್ನು ಶಕ್ತಿ ಯೋಜನೆಯ ಮೂಲಕ ಅಂದ್ರೆ SDG 5 ಅಂದ್ರೆ ಶಕ್ತಿ ಯೋಜನೆ ಅಂದ್ರೆ ಏನ್ ಹೇಳಿ,
ಇದು ಒಂದು ಲಿಂಗ ಸಮಾನತೆ ಸಾಧಿಸಲು ತುಂಬಾ ಒಂದು ಉಪಯುಕ್ತವಾದ ಒಂದು ನಾವು ನೋಡೋ ಏನು ಲಿಂಗ ಸಮಾನತೆ ಸಾಧಿಸಕ ಪೂರಕವಾಗಿರ್ತಕ್ಕಂಥ ಒಂದು ಯೋಜನೆ ಅಂತ ನಾವು ಬರ್ತೀವಿ. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಂತಾರೆ SDG 1 ಅಂದ್ರೆ ಬಡತನ ನಿರ್ಮೂಲನೆ. ಈ ಗೃಹಲಕ್ಷ್ಮಿ ಯೋಜನೆ ಮೂಲಕ ಏನು ನಾವು 2,000 ರೂಪಾಯಿ ಕೊಡ್ತೀವಲ್ಲ, ಈ ಕೊಡೋದ್ರಿಂದ ಏನಾಗತ್ತಂದ್ರೆ ಅವರ ದೈನಂದಿನ ಖರ್ಚುಗಳು ಎಷ್ಟೋ ಜನ ಈ ಮೂಲಕ ಏನಂತ ಕುಟುಂಬಕ್ಕೆ ಬೇಕಾದ ಕೆಲವು ಉಪಕರಣ ಅಂದ್ರೆ ಟಿವಿಗಳನ್ನು ತಗೊಂಡಿದ್ದಾರೆ, ಫ್ರಿಡ್ಜ್ಗಳನ್ನು ತಗೊಂಡಿದ್ದಾರೆ. ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಈ ಯೋಜನೆಯ ಮೂಲಕ ನಾವು ವಿಶ್ವಸಂಸ್ಥೆಯ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು ಆಶಯವಾದ ಬಡತನ ನಿರ್ಮೂಲನೆ ಕೂಡ ನಾವು ಈ ಒಂದು ಯೋಜನೆ ಮೂಲಕ ಸಾಧಿಸಬಹುದು ಅಂತ ನಾವು ಅರ್ಥೈಸ್ಕೊಳ್ಬಹುದು. ಇನ್ನು ಯುವ ನಿಧಿ ಯೋಜನೆ ನೋಡ್ತೀರ, SDG 8 ಕೂಡ ಇದನ್ನ ನಾವು ನೋಡ್ತೀವಿ. ಆದ್ರೆ ಇದರ ಉದ್ದೇಶ ಏನಾಗಿತ್ತಂದ್ರೆ ಗುಣಮಟ್ಟದ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸುವುದು. ಈ SDG 8 ಒಂದು ಪ್ರಮುಖ ಗುರಿಯನ್ನ ನಾವು ಇಲ್ಲಿ ಯುವ ನಿಧಿ ಯೋಜನೆ ಮೂಲಕ ಕೂಡ ನಾವು ನೋಡ್ತೀವಿ. ಇನ್ನು ಒಂದು SDG ಸಂಪೂರ್ಣ ಒಂದು ಮಾಹಿತಿಗಳು ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಪೂರ್ವದಲ್ಲಿ ಈ SDG 2015ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ, ಇನ್ನು 2030 ವೇಳೆಗೆ ಏನಾಗತ್ತಂದ್ರ ಈ ಒಂದು ಗುರಿ ಸಾಧನೆಯನ್ನ ಇಟ್ಕೊಂಡಿದ್ದಾರೆ. ಗುರಿ ಸಾಧನೆ ಯಾರು UNದವರು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ಇನ್ನು SDGಗಳ ಸಂಪೂರ್ಣ ಒಂದು ಮಾಹಿತಿ ತಿಳ್ಕೊಳ್ಳೋಣ. ಇಲ್ಲಿ SDG 1ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಬಡತನ ನಿರ್ಮೂಲನೆ ಕುರಿತಾಗಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಯಾವ ಸ್ವರೂಪದಲ್ಲಿ ಬಡತನವಿರಬಾರದು ಮತ್ತು ಸಮಸ್ತ ನಾಗರಿಕರಿಗೂ ಸಾಮಾಜಿಕ ಭದ್ರತೆ ಇರಬೇಕು ಅಂತ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ SDG 1ರಲ್ಲಿ ಹೇಳ್ತಾರೆ. ಅದಾದ್ಮೇಲೆ SDG 2ರಲ್ಲಿ ಏನ್ ನೋಡ್ತೀವಿ ನಾವು, ಶೂನ್ಯ ಹಸಿವಿನ ಒಂದು ನಿರ್ಮೂಲನೆ ಮಾಡಬೇಕು, ಹಸಿವನ್ನು ನಿರ್ಮೂಲನೆ ಮಾಡಬೇಕು ಅನ್ನೋದನ್ನ ನೋಡ್ತೀವಿ. ಅಂದ್ರೆ ಹಸಿವಿನಿಂದ ಯಾರು ಕೂಡ ಬಳಲಬಾರದು. ನೆಕ್ಸ್ಟ್ ಎಲ್ಲರಿಗೂ ಆಹಾರ ಭದ್ರತೆ ಇರಬೇಕು, ಪೌಷ್ಟಿಕಾಂಶಯುಕ್ತ ಆಹಾರ ದೊರೆಯಬೇಕು. ಇನ್ನು ಸುಸ್ಥಿರ ಕೃಷಿಗೆ ಉತ್ತೇಜನ ಕೂಡ ನಾವಿಲ್ಲಿ ನೋಡ್ತೀವಿ. ಏನು SDG 2ಅಲ್ಲಿ ಕೂಡ ಸುಸ್ಥಿರ ಕೃಷಿಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ಉತ್ತೇಜನ ಕೂಡ ನೋಡಬಹುದು. ಇನ್ನು ಆಹಾರ ಭದ್ರತೆ ಕಾಯ್ದೆ ನಿಮ್ಗೆ ಗೊತ್ತಿರತಕ್ಕಂಥ ವಿಚಾರನ ನೋಡಿ. 2013ರಲ್ಲಿ ಭಾರತ ಸರ್ಕಾರ ಏನ್ ಮಾಡ್ತಾ ಆಹಾರ ಭದ್ರತಾ ಕಾಯ್ದೆಯನ್ನು ಕೂಡ ಜಾರಿಗೆ ತಂದಿತ್ತು. ಅದಾದ್ಮೇಲೆ ಏನಾಗುತ್ತೆ, 2013ರಲ್ಲಿ ಕೂಡ ನಮ್ಮ ಅನ್ನಭಾಗ್ಯ ಯೋಜನೆ ಜಾರಿಗೆ ಬಂತು. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಈ ಅನ್ನಭಾಗ್ಯ ಯೋಜನೆಯನ್ನ 2013ರಲ್ಲಿ ಜಾರಿಗೆ ತಗೊಂಡ್ಬಂದಿರ್ತಕ್ಕಂಥ ವಿಚಾರಗಳನ್ನ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಅದಾದ್ಮೇಲೆ ನೋಡಿ SDG 3 ಉತ್ತಮ ಆರೋಗ್ಯ. ಇನ್ನು ಎಲ್ಲರಿಗೂ ಕೂಡ ಒಂದು ಉತ್ತಮ ವೈದ್ಯಕೀಯ ಸೌಲಭ್ಯ ದೊರೆಯಬೇಕು ಮತ್ತು ಎಲ್ಲಾ ವಯಸ್ಸಿನವರು ಮತ್ತು ವರ್ಗದ ಉತ್ತಮ ಸ್ಥಿತಿಯಲ್ಲಿ ಇರಬೇಕು ಅಂತ ನಾವಿಲ್ಲಿ ನೋಡ್ತೀವಿ. ಇನ್ನು ಭಾರತ ಸರ್ಕಾರವು ಕೂಡ ಈ SDG ಒಂದು ಉತ್ತಮ ಆರೋಗ್ಯಕ್ಕಾಗಿ ಏನ್ ಮಾಡ್ತಾರಂದ್ರ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಇದು ಏನು ಅದು ಕರ್ನಾಟಕದ ಒಂದು ಸರ್ಕಾರ ತಗೊಂಡ್ಬರ್ತಲ್ಲ, ಯಾವ್ದದು ಆಯುಷ್ಮಾನ್ ಭಾರತ್ ಯೋಜನೆ ಅಥವಾ ಭಾರತ ಸರ್ಕಾರ ಆಯುಷ್ಮಾನ್ ಭಾರತ್ ಯೋಜನೆ ಕೂಡ ನಮಗೆ ಈ ಪೂರಕವಾಗಿರ್ತಕ್ಕಂಥ ವಿಚಾರ ನೋಡ್ತೀವಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆ ಏನೈತಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಸ್ನೇಹಿತರೆ. ಏನು SDG 3ರಲ್ಲಿ ನಾವು ಏನ್ ನೋಡ್ತೀವಿ, ಉತ್ತಮ ಆರೋಗ್ಯ ಪಡೆಗೋಸ್ಕರ ಭಾರತ ಸರ್ಕಾರ ಕೂಡ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಜಾರಿಗೆಗೊಳಿಸಿದೆ ಅಂದ್ರೆ ತಪ್ಪಾಗಲಾರದು. ಇನ್ನು SDG 4ಅಲ್ಲಿ ನೋಡ್ರಿ, ಗುಣಮಟ್ಟದ ಶಿಕ್ಷಣ, ಎಲ್ಲರನ್ನು ಒಳಗೊಂಡ ಶಿಕ್ಷಣ ನೀತಿ, ಜೀವನ ನಿರ್ವಹಣೆಗೆ ಅವಕಾಶ ಒದಗಿಸುವಂತ ಗುಣಮಟ್ಟದ ಶಿಕ್ಷಣ ನೀತಿಯನ್ನ ಕೂಡ ಇಲ್ಲಿ ಏನ್ ನೋಡ್ತಾರ ಅಂದ್ರೆ SDG 4ಅಲ್ಲಿ ತೋರಿಸ್ತಾರ. ಅದಾದ್ಮೇಲೆ ಏನಾಗುತ್ತೆ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ SDG 5ರಲ್ಲಿ ಏನ್ ಮಾಡ್ತಾರ ಅಂದ್ರೆ ಲಿಂಗ ಸಮಾನತೆಯನ್ನು ಸಾಧಿಸಬೇಕಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರ. ಲಿಂಗ ಸಮಾನತೆ ಎಲ್ಲೆಡೆ ಸಾಧ್ಯವಾಗಬೇಕು, ಮಹಿಳೆಯರು ಮತ್ತು ಬಾಲಕಿಯರ ಒಂದು ಸಬಲೀಕರಣ ಆಗ್ಬೇಕು ಅಂತ ಕೂಡ ನಮ್ಗೆ ಇಲ್ಲಿ ತೋರಿಸ್ತಾರೆ. ನೀವು ನೋಡ್ಬೋದು ಇಲ್ಲಿ ಮಹಿಳೆಯರು ಮತ್ತು ಸಬಲೀಕರಣ ಆಗ ನಾವು ಯಾವ ಯೋಜನೆಗಳು ನೋಡ್ಕೊತೇವೆ, ವಿಶೇಷವಾಗಿ ಈ ಒಂದು ಲಿಂಗ ಸಮಾನತೆ ಸಾಧಿಸಾಕ ಶಕ್ತಿ ಯೋಜನೆ ಕೂಡ ನಾವಿಲ್ಲಿ ನೋಡ್ತೀವಿ. ಏನು ಶಕ್ತಿ ಯೋಜನೆ, ಇನ್ನೊಂದು ಪೂರಕವಾಗಿ ಇರತಕ್ಕಂಥ ಯಾವುದು ಗೃಹಲಕ್ಷ್ಮಿ ಯೋಜನೆ. ಇವೆರಡೂ ಕೂಡ ಒಂದು ಮಹಿಳೆಯರ ಒಂದು ಏನು ಅವರ ಒಂದು ಗೌರವವನ್ನು ಎತ್ತಿಡಕ ಮತ್ತು ಅವರ ಸಬಲೀಕರಣಕ್ಕಾಗಿ ಈ SDG 5 ತುಂಬಾ ಒಂದು ಉಪಯುಕ್ತಕಾರಿ ಅಂತ ನಾವು ಭಾವಿಸಬಹುದು. ಇನ್ನು SDG 6ರಲ್ಲಿ ಕೂಡ ನಾವು ನೋಡ್ತೀವಿ, ಶುದ್ಧ ನೀರು ಮತ್ತು ಶುಚಿತ್ವ. ಎಲ್ಲರಿಗೂ ಕೂಡ ಶುದ್ಧ ನೀರಿನ ನಿರಂತರ ಲಭ್ಯತೆ ಮತ್ತು ಶುಚಿತ್ವ ನಿರ್ವಹಣೆಗೆ ಅಗತ್ಯವಾದ ಸೌಲಭ್ಯ ಅಂತ ಹೇಳ್ತೀರಿ. ಇನ್ನು ಇಲ್ಲಿ ಏನಂದ್ರೆ ನಾವು ಇಲ್ಲಿ ಒಂದು ಕರ್ನಾಟಕ ಸರ್ಕಾರ ಕೂಡ ಒಂದು ಯೋಜನೆ ಜಾರಿಗೆ ತಂದಿದ್ದೇನು, ಮನೆ ಮನೆಗೆ ಗಂಗೆ. ಇನ್ನು ಯಾವ ಯೋಜನೆ ಮೂಲಕ ಇದನ್ನ ಜಲ್ ಜೀವನ್ ಮಿಷನ್ ಮೂಲಕ ಇಂಟ್ರೊಡ್ಯೂಸ್ ಮಾಡಿದ್ರನ್ನ ಜಲ್ ಜೀವನ್ ಮಿಷನ್. ಹೀಗಾಗಿ ನಾವ್ ಏನ್ ಮಾಡ್ಬೋದು ಅಂತ ಪ್ರತಿಯೊಂದು SDGಗಳಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು, ಭಾರತ ಸರ್ಕಾರ ಜಾರಿಗೆ ತಂದಿರುವಂತ ಯೋಜನೆಗಳನ್ನ ಹೋಲಿಕೆ ಮಾಡಿ ನಿಮ್ಮ ಒಂದು KS ಮೀನ್ಸ್ ಕೂಡ ಇದರಲ್ಲಿ ಯೂಸ್ಫುಲ್ ಆಗಿರ್ತಕ್ಕಂಥ ವಿಚಾರಗಳನ್ನ ನಾನು ನಿಮಗೆ ತಪ್ಪ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಇಂಪಾರ್ಟೆಂಟ್ ಏನ್ ನೋಡ್ರಿ, SDG 7 ಏನ್ ಹೇಳ್ತಾರೆ ಇಲ್ಲಿ, ಕೈಗೆಟುಕುವ ಶುದ್ಧ ಇಂಧನ. ಎಂದರೆ ಎಲ್ಲರಿಗೂ ಕೈಗೆಟುಕುವ ಬೆಲೆಯಲ್ಲಿ ಪರಿಸರ ಸ್ನೇಹಿ ಇಂಧನ ದೊರೆಯಬೇಕು ಅಂತ ಹೇಳ್ತಾರೆ. ಇಲ್ಲಿ ನೋಡಬಹುದು ನೀವು, ಎಲ್ಲರಿಗೂ ಕರ್ನಾಟಕ ಸರ್ಕಾರ ಕೂಡ ಈ ನಮ್ಮಲ್ಲಿ ಫ್ರೀ ಎಲೆಕ್ಟ್ರಿಸಿಟಿ ತಂದಿರತಕ್ಕಂಥ ಯೋಜನೆ ನೋಡ್ತೀರಿ ನೀವು. ಯಾವ ಯೋಜನೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಸಮ್ ಟೈಮ್ ಕೇಳೋ ಚಾನ್ಸಸ್ ಇರುತ್ತೆ.
ಈ ಒಂದು ಈ ಗೃಹ ಗೃಹ ಜ್ಯೋತಿ ಯೋಜನೆ ಕೂಡ ನಮಗಿಲ್ಲಿ ನಾವು ಸರ್ಕಾರ ಜಾರಿ ತುಂಬಿ ನಮ್ಮಲ್ಲಿ ಇನ್ನು ವಿಶೇಷವಾಗಿ ಏನಿದೆ ಕೈಗೆಟುಕುವ ಇಂಧನ ಅಂದಾಗ ಇಲ್ಲಿ ಫುಲ್ ಫ್ರೀನ ಕೊಟ್ಬಿಟ್ಟಿದೆ ನಾವು. ಫುಲ್ ಫ್ರೀನ ಕೊಟ್ಬಿಟ್ಟಿದ್ದಾರೆ. 200 ಯೂನಿಟ್ ವರೆಗೆ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಬಟ್ ಅದು ಕೆಲವು ಮಾನದಂಡಗಳ ಆಧಾರದ ಮೇಲೆ ಈ ಗೃಹ ಜ್ಯೋತಿ ಯೋಜನೆ ಜಾರಿಗೆ ತಂದಾರ. ಅದ್ರಲ್ಲಿ ಏನು ಡೌಟ್ ಇಲ್ಲ. ಇನ್ನು ಪರಿಸರ ಇಂಧನವನ್ನು ಪರಿಸರ ಸ್ನೇಹಿ ಇಂಧನ ನಮಗೆ ದೊರೆಯಬೇಕು ಅಂದಾಗ ಇಲ್ಲಿ ನಾವು ವಿಚಾರ ನೋಡ್ಬೇಕು. ಇನ್ನು ಭಾರತ ಸರ್ಕಾರ ಒಂದು ಯೋಜನೆ ಜಾರಿಗೆ ತಗೊಂಡ್ಬಂದಿದೆ ಇಲ್ಲಿ ಸೂರ್ಯ ಮಿತ್ರ ಯೋಜನೆ. ಸೂರ್ಯ ಮಿತ್ರ ಯೋಜನೆ ಕೂಡ ಜಾರಿಗೆ ತಗೊಂಡ್ಬಂದಿದೆ. ಇದು ನೆನಪು ಮಾಡ್ಕೊಡ್ರಿ. ಸೂರ್ಯ ಮಿತ್ರ ಯೋಜನೆ ಈ SDG ಸೇವನೆಗೆ ಪೂರಕ ಮತ್ತು ಏನು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ನಾವು ಭಾವಿಸಬಹುದು. ಅದು ಸೂರ್ಯ ಮಿತ್ರ ಯೋಜನೆ. ಇನ್ನು ಇಂಪಾರ್ಟೆಂಟ್ ಏನಾಗತ್ತೆ ನೋಡ್ರಿ, SDG 8 ಗುಣಮಟ್ಟದ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ. ಎಲ್ಲರಿಗೂ ಉತ್ತಮ ಗುಣಮಟ್ಟದ ಕೆಲಸ ದೊರೆಯಬೇಕು. ನೆಕ್ಸ್ಟ್ ಎಲ್ಲರನ್ನು ಒಳಗೊಳ್ಳುವ ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಬೇಕು ಬಂತಿ ಯಾರು ಹೇಳ್ತಾರಂದ್ರೆ ಇಲ್ಲಿ ಯಾವ ಒಂದು ವಿಚಾರ ಹೇಳ್ತಂದ್ರೆ SDG 8ರಲ್ಲಿ ನೋಡ್ತೀವಿ. ಇದಕ್ಕಾಗಿ ನಾವೇನ್ ಮಾಡ್ತಿದ್ವಿ ಇಲ್ಲಿ SDG 8ಗೋಸ್ಕರ ಏನು SDG 8ಗೋಸ್ಕರ ಶ್ರಮಯೋಗಿ ಮಾನಧನ್ ಯೋಜನೆ, ಶ್ರಮಯೋಗಿ ಮಾನಧನ್ ಯೋಜನೆ ಕೂಡ ಜಾರಿಗೆ ತಗೊಂಡ್ಬಂದಿರ್ತೀವಿ. ಏನು ಶ್ರಮಯೋಗಿ ಮಾನಧನ್ ಯೋಜನೆ ಜಾರಿಗೆ ತಗೊಂಡ್ಬಂದಿರ್ತಾನೆ ನೀವು ನೋಡ್ತೀರಿ. ಇನ್ನು ನರೇಗಾ ಯೋಜನೆ ಕೂಡ ಇಲ್ಲಿ ಅನ್ಸ್ಕಿಲ್ ಲೇಬರ್ ಕೂಡ ಏನು ಅನ್ಸ್ಕಿಲ್ ಲೇಬರ್ಗೆ ಕೂಡ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಇದಕ್ಕೆ ಪೂರಕವಾಗಿದೆ ಅಂತ ಹೇಳ್ಬೋದು ಯಾವುದು SDG 8ಕ್ಕೆ. ಇನ್ನು ಸುಸ್ಥಿರ ಒಂದು ಆರ್ಥಿಕ ಬೆಳವಣಿಗೆ ಕೂಡ ನಾವು ಇಲ್ಲಿ ಸಾಧಿಸುವುದನ್ನ ಈ ಎಲ್ಲರನ್ನೂ ಒಳಗೊಂಡಿರುತ್ತೆ ಅಂತೆ ಅಂದ್ರೆ ನಮ್ಮ ಯೋಜನೆಗಳ ಮೂಲಕ ಈ ಯೋಜನಾ ಆಯೋಗಗಳ ಬರ್ತಿದ್ರೆ 12ನೇ ಯೋಜನೆ ಒಂದು ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಏನು ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆ ಸಾಧಿಸಬೇಕಂತ ನಮ್ಮ ಒಂದು ಕೊನೆಯ ಯೋಜನೆ ಆಗಿತ್ತಲ್ಲ ಆ ಯೋಜನೆಯ ಒಂದು ಥೀಮ್ ಕೂಡ ಆಗಿತ್ತು. ಇನ್ನು SDG 9ರಲ್ಲಿ ಏನ್ ಹೇಳ್ತಾರಂದ್ರ ಕೈಗಾರಿಕೆ ಅನ್ವೇಷಣೆ ಮತ್ತು ಮೂಲ ಸೌಕರ್ಯ ಅಂದ್ರೆ ಎಲ್ಲರನ್ನೂ ಒಳಗೊಂಡ ಸುಸ್ಥಿರ ಕೈಗಾರಿಕಾ ಅಭಿವೃದ್ಧಿಯನ್ನ ಸಾಧಿಸಬೇಕು ಅಂತ ಈ SDG 9ರಲ್ಲಿ ಹೇಳ್ತಾರ. ಇನ್ನು SDG 10ರಲ್ಲಿ ಏನ್ ನೋಡ್ತೀವಿ ಅಂದ್ರ ಅಸಮಾನತೆ ನಿರ್ಮೂಲನೆ. ಯಾವ ತರ ಅಸಮಾನತೆ ನಿರ್ಮೂಲನೆ ಅಂದ್ರೆ ಜನರ ಮಧ್ಯೆ ಒಂದು ಅಸಮಾನತೆ ನಿರ್ಮೂಲನೆ ಮಾಡಬೇಕು. ಜಿಲ್ಲೆಗಳ ಮಧ್ಯೆ ಒಂದು ಅಸಮಾನತೆ ನಿರ್ಮೂಲನೆ ಮಾಡಬೇಕು. ರಾಜ್ಯಗಳ ಮಧ್ಯೆ ಒಂದು ಅಸಮಾನತೆ ನಿರ್ಮೂಲನೆ ಮಾಡಬೇಕು. ಇನ್ನು ಜಾಗತಿಕವಾಗಿ ದೇಶಗಳ ನಡುವಿನ ಒಂದು ಅಸಮಾನತೆ ನಿರ್ಮೂಲನೆ ಮಾಡಬೇಕಂತ ನಮ್ದು ಯಾವ್ದು ಹೇಳುತ್ತೆ SDG 10ರಲ್ಲಿ ನಾವು ನೋಡ್ತೀವಿ ಸ್ನೇಹಿತರೆ. ನೋಡೋಣ ಮುಂದಿನ ಒಂದು SDG 11ರಲ್ಲಿ ಏನಾಗುತ್ತೆ ಅಂದ್ರ ಸುಸ್ಥಿರ ನಗರ ಮತ್ತು ಸಮುದಾಯಗಳು ಜನವಸತಿ ಪ್ರದೇಶಗಳು ಮತ್ತು ಸುರಕ್ಷಿತ ಮತ್ತು ಸುಸ್ಥಿರವಾಗಿರ್ಬೇಕಂತ ಹೇಳ್ತಾರೆ ಇಲ್ಲಿ. ನೋಡಿ ಇಲ್ಲಿ ಸುಸ್ಥಿರ ನಗರ ಮತ್ತು ಸಮುದಾಯ ಅಂತ ಹೇಳ್ತಾರೆ ಇಲ್ಲಿ. ಸಮುದಾಯ ಎಂದಾಗ ಸಾಮುದಾಯಿಕ ಒಂದು ಸಮಾಜ ಕಲ್ಯಾಣ ಒಂದು ವಿಚಾರಗಳನ್ನ ಆಧರಿಸಿ ಈ ಸುಸ್ಥಿರ ನಗರಗಳನ್ನು ನಿರ್ಮಾಣ ಮಾಡಬೇಕು. ಎಲ್ಲಾ ಸಮುದಾಯಗಳನ್ನು ಒಳಗೊಳ್ಳುವಂತೆ ಎಂದು ಜನವಸತಿ ಪ್ರದೇಶಗಳು ಮತ್ತು ಎಲ್ಲಾ ಪ್ರದೇಶಗಳು ಸುಸ್ಥಿರವಾಗಿರ್ಬೇಕಂತ ಏನ್ ಹೇಳತ್ತಂದ್ರ SDG 11ರಲ್ಲಿ ನಾವು ನೋಡ್ತೀವಿ. ಇನ್ನು SDG 12ರಲ್ಲಿ ಏನ್ ನೋಡ್ತೀವಿ ಅಂದ್ರ ಹೊಣೆ ಆಧಾರಿತ ಬಳಕೆ ಮತ್ತು ಉತ್ಪಾದನೆ ಅಂದ್ರೆ ಎಲ್ಲಾ ಸರಕು ಮತ್ತು ಸೇವೆಗಳ ಸುಸ್ಥಿರವಾದ ಉತ್ಪಾದನೆ ನೀತಿ ಮತ್ತು ಜವಾಬ್ದಾರಿಯುತ ಬಳಕೆಗೆ ಒಂದು ಉತ್ತೇಜನವನ್ನ ನಾವು ನೀಡಬೇಕಂತ ಈ ನಮ್ಮ SDG 12ರಲ್ಲಿ ನಾವು ನೋಡ್ತೀವಿ. ಇನ್ನು 13ರಲ್ಲಿ ಬಹಳ ಇಂಪಾರ್ಟೆಂಟ್ ಇನ್ನು ಹವಾಮಾನ ವೈಪರೀತ್ಯ ಮತ್ತು ಅದರ ಪರಿಣಾಮಗಳ ನಿಯಂತ್ರಣಕ್ಕೆ ತಕ್ಷಣದ ಕ್ರಮಗಳು. ಏನು ಹವಾಮಾನ ವೈಪರೀತ್ಯಕ್ಕೆ ಅದರ ಪರಿಣಾಮಗಳ ನಿಯಂತ್ರಣಕ್ಕೆ ತಕ್ಷಣದ ಕ್ರಮಗಳು. ಸ್ನೇಹಿತರೆ ನಾವು ಇಲ್ಲಿ G20 ಒಂದು ಸಮ್ಮೇಳನ ನಡೀತು ನಮ್ಮ ಇಂಡಿಯಾದಲ್ಲಿ. ಆ ನಡೆದಾಗ ಏನಾಗತ್ತಂದ್ರೆ ಇಲ್ಲಿ ಇಂಟರ್ನ್ಯಾಷನಲ್ ಬಯೋಫ್ಯೂಯಲ್ ಅಲಯನ್ಸ್ ಜೋಡ್ ಮಾಡಿದ್ರು. ಅಂತಾರಾಷ್ಟ್ರೀಯ ಬಯೋಫ್ಯೂಯಲ್ ಒಂದು ಅಲಯನ್ಸ್ ಮಾಡಿದ್ರಲ್ಲಿ ಜೈವಿಕ ಇಂಧನ ಒಕ್ಕೂಟ ಮಾಡಿದ್ರು. ಇದಕ್ಕೆ ನಾವು ಪೂರಕವಾಗಿದೆ ಅಂತ ಹೇಳ್ಬೋದು. ಏನು ಇದ್ರ ಹೆಡ್ ಯಾರು ಇರ್ತಾರೆ ಅಂದ್ರೆ ಆಕ್ಚುಲಿ ಹೇಳ್ಬೇಕಾದ್ರೆ ಇದ್ರ ಪ್ರತಿಪಾದಕ ರಾಷ್ಟ್ರ ಯಾವುದು ಭಾರತ. ಹೀಗಾಗಿ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹವಾಮಾನ ವೈಪರೀತ್ಯ ತಡೆಗಟ್ಟಕ ಒಂದು ಪರಿಸರಾತ್ಮಕ ಕ್ರಮಗಳನ್ನ ಯಾವ ತರ ಕೈಗೊಳ್ಳಬೇಕು ಅಂತ ನಮಗ SDG 13 ಹೇಳುತ್ತ. ಇನ್ನು SDG 14ರಲ್ಲಿ ಏನ್ ಹೇಳುತ್ತಂದ್ರ ಜಲಚರ ಜೀವಿಗಳ ಸಂರಕ್ಷಣೆ ಮತ್ತು ಸಮುದ್ರ ಸಂಪನ್ಮೂಲಗಳ ಸುಸ್ಥಿರ ಬಳಕೆ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ ಇಲ್ಲಿ. ನಾವು ಇದಕ್ಕೋಸ್ಕರ ನಾವು ಭಾರತ ಸರ್ಕಾರ ಏನ್ ಮಾಡ್ತೀವಿ ಅಂದ್ರೆ ಡಾಲ್ಫಿನ್ ಯೋಜನೆ ಕೂಡ ಜಾರಿ ತಗೊಂಡಿದ್ದೀವಿ. ಡಾಲ್ಫಿನ್ ಯೋಜನೆ ಮತ್ತು ಇನ್ನು ಗರಿಯಲ್ಲ ಇವು ಬರ್ತಾವ ಗೊತ್ತಾ, ನಾವು ಗರಿಯಲ್ಲ ಒಂದು ಮೊಸಳೆಗಳ ಸಂರಕ್ಷಣೆ ಕೂಡ ನಾವು ನೋಡ್ತೀವಿ ಇಲ್ಲಿ. ಇನ್ನು ಆಲಿವ್ ರಿಡ್ಲೆ ಆಮೆಗಳ ಸಂರಕ್ಷಣೆ ಕೂಡ ನಾವಿಲ್ಲಿ ನೋಡ್ತೀವಿ. ಏನು ಜಲಚರ ಸಂರಕ್ಷಣೆ ಒಂದು ಜೀವಿಗಳ ಸಂರಕ್ಷಣೆ ಮಾಡೋದು, ಸಮುದ್ರ ಸಂಪನ್ಮೂಲಗಳ ಸುಸ್ಥಿರ ಬಳಕೆ ಮಾಡೋದನ್ನು ಕೂಡ ನಾವು SDG 14ರಲ್ಲಿ ನೋಡ್ತೀವಿ. ಇನ್ನು SDG 15ರಲ್ಲಿ ಏನ್ ನೋಡ್ತೀವಿ ಅಂದ್ರೆ ನೆಲ ಜೀವಿಗಳು ಅಂದ್ರೆ ಪರಿಸರ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆ ಕೂಡ ನಾವು ನೋಡ್ತೀವಿ ಇಲ್ಲಿ. ಇನ್ನು ಜೀವ ವೈವಿಧ್ಯ ಸಂರಕ್ಷಣೆಗೋಸ್ಕರ ನಿಮ್ಗೆ ಎಲ್ಲರ ತಕ್ಕ ನೋಡ್ತೀರಿ ಪರಿಸರ ಸಂರಕ್ಷಣೆಗಾಗಿ ಏನಂತಾರೆ ಯಾವ್ಯಾವ ಕಾರ್ಯ ಓಜೋನ್ ಡೇ ಆಚರಣೆ ಮಾಡ್ತೀವಿ ನಾವು. ಏನು ಓಜೋನ್ ಡೇ ಆಚರಣೆ ಮಾಡ್ತೀವಿ. ಇನ್ನು ಜೂನ್ 5ರಂದು ಪರಿಸರ ದಿನ ಆಚರಣೆ ಮಾಡ್ತೀವಿ.
ಆಮೇಲೆ ಭೂದಿನ ಆಚರಣೆ ಮಾಡ್ತೀವಿ. 108 ಒಂದು ಯೋಜನೆಗಳನ್ನ ಕೂಡ ಇಲ್ಲಿ ಆರಂಭಿಸ್ಕೊಂಡ್ರಿ. ಇಲ್ಲಿ ಜೀವ ವೈವಿಧ್ಯ ಸಂರಕ್ಷಣೆ ಬಂದಾಗ ನಾವು ಇಲ್ಲಿ ಏನ್ ಮಾಡ್ತೀವಿ ಹೇಳ್ರಿ, ಇಲ್ಲಿ ರಾಮ್ಸಾರ್ ತಾಣಗಳ ಒಂದು ರಾಮ್ಸಾರ್ ತಾಣಗಳ ಒಂದು ಘೋಷಣೆ ಮಾಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಕೂಡ ನಾವು ಇತ್ತೀಚೆಗೆ ಒಟ್ಟು 4 ಒಂದು ರಾಮ್ಸಾರ್ ತಾಣಗಳನ್ನ ನೋಡ್ತೀವಿ. ಮೊದಲ ಬಾರಿಗೆ ಘೋಷಣೆ ಮಾಡೋದು ರಂಗನತಿಟ್ಟು, ಯಾವುದು ಕರ್ನಾಟಕ ರಾಮ್ಸಾರ್ ತಾಣ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಿದ್ವು. ಆಮೇಲೆ ಏನ್ ನೋಡ್ತೀವಿ ನಾವು, ಮಾಗದಿ ಕೆರೆ ನೋಡ್ತೀವಿ ಸ್ನೇಹಿತರೆ. ಮಾಗದಿ ಕೆರೆಯಲ್ಲಿ ಬರ್ತಿರೋದು ಗದಗ ಜಿಲ್ಲೆಯಲ್ಲಿ ಕಂಡು ಬರುತ್ತಾ. ಆಮೇಲೆ ಅಘನಾಶಿನಿ ಬ್ಯಾಕ್ ವಾಟರ್ ನೋಡ್ತೀವಿ. ಅಘನಾಶಿನಿ ಬ್ಯಾಕ್ ವಾಟರ್ ಇದು ಎಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐತಿ. ಇನ್ನೊಂದು ಎಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾಲ್ಕನೇ ಒಂದು ಒಂದು ಏನು ಕರ್ನಾಟಕದ ರಾಮ್ಸಾರ್ ತಾಣಗಳು ಯಾವ್ದು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ ನೆಕ್ಸ್ಟ್ ನೋಡ್ರಿ, ಅಂತಾರಾಷ್ಟ್ರೀಯ ಸಂಬಂಧ ಗಟ್ಟಿಗೊಳಿಸೋಗೋಸ್ಕರ SDG 16ರಲ್ಲಿ ಕೂಡ ಏನ್ ಹೇಳ್ತಾರಂದ್ರೆ, ಶಾಂತಿ, ನ್ಯಾಯ, ಪ್ರಬಲ ಸಂಸ್ಥೆಗಳು ಸಮುದಾಯಗಳಲ್ಲಿ ಶಾಂತಿಯನ್ನು ಉತ್ತೇಜಿಸಬೇಕು, ಎಲ್ಲರಿಗೂ ಕೂಡ ಒಂದು ನ್ಯಾಯವನ್ನು ಒದಗಿಸಬೇಕು ಅಂತ ಯಾವ್ದ್ರಲ್ಲಿ ಹೇಳ್ತಾರಂದ್ರೆ 16ರಲ್ಲಿ ಹೇಳ್ತಾರೆ. ಏನು, ಶಾಂತಿ, ನ್ಯಾಯ, ಪ್ರಬಲ ಸಂಸ್ಥೆಗಳು ಮತ್ತು ಸಮುದಾಯಗಳಲ್ಲಿ ಶಾಂತಿಯನ್ನು ಉತ್ತೇಜಿಸಬೇಕಂತ SDG 16ರಲ್ಲಿ ನಾವು ನೋಡ್ತೀವಿ. ಈ ಶಾಂತಿ ಸಂವಾದಕ್ಕಾಗಿ ನಾವು ನಮ್ಮ ಭಾರತ ಸರ್ಕಾರದಲ್ಲಿ ನಮ್ಮ ಸಂವಿಧಾನದಲ್ಲಿ ಕೂಡ ನೋಡ್ತೀವಿ. ನಾವು BPSKಯಲ್ಲಿ ಆರ್ಟಿಕಲ್ 51 ನೋಡ್ತೀವಿ. ಇಂತಹ ಒಂದು ಉದಾಹರಣೆಗಳನ್ನು ತೆಗೆದುಕೊಂಡು ನೀವು KS ಮೇನ್ಸ್ ಏನಾದ್ರು ಬರೆದ್ರೆ ನಿಮ್ಮ ಒಂದು ಅತ್ಯುತ್ತಮವಾದ ಒಂದು ಮೇನ್ಸ್ ಅಲ್ಲಿ ಮಾರ್ಕ್ಸ್ ಅನ್ನ ಪಡಿಬಹುದು. ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡಿ, ಅತ್ಯುತ್ತಮವಾದ ಪ್ರಶ್ನೆ ಬಂದಿದೆ. ಏನಂತ ಹೇಳ್ತಾರೆ ಅಂದ್ರೆ, 2024 ಮತ್ತು 25ನೇ ಸಾಲಿನ ಕರ್ನಾಟಕ ರಾಜ್ಯ ಮುಂಗಡ ಪತ್ರವನ್ನು ಉಲ್ಲೇಖಿಸಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಿಸಿದ ಮುಂದಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾರೆ. ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಿಸಿದ ಒಂದು ಪ್ರಶ್ನೆ ಕೇಳಿದಾರ. ಇಲ್ಲೇನಂದ್ರೆ ಹೇಳಿಕೆ 1ರಲ್ಲಿ ಏನ್ ಕೊಡ್ತಾರಂದ್ರ, ಗ್ಯಾರಂಟಿ ಯೋಜನೆಗಳಿಗಾಗಿ 2024 ಮತ್ತು 25ನೇ ಸಾಲಿನಲ್ಲಿ 52,000 ಕೋಟಿ ಮೊತ್ತವನ್ನು ವೆಚ್ಚ ಮಾಡಲಾಗಿದೆ ಅಂತ ಕೊಡ್ತಾರ. 2ರಲ್ಲಿ ಏನ್ ಹೇಳ್ತಾರಂದ್ರ, ಗ್ಯಾರಂಟಿ ಯೋಜನೆಗಳ ಮೂಲಕ ಪ್ರತಿ ಕುಟುಂಬಕ್ಕೆ ಅಂದ್ರೆ ರಾಜ್ಯದ ಪ್ರತಿ ಕುಟುಂಬಕ್ಕೆ ವಾರ್ಷಿಕ 50,000ದಿಂದ 55,000 ರೂಪಾಯಿಗಳನ್ನು ಒದಗಿಸಲಾಗುತ್ತದೆ ಅಂತ ಏನ್ ಕೊಟ್ಟಿದ್ದಾರೆ ಅಂದ್ರೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲೇನ್ ಕೇಳಿದಾರೆ ಅವರು, ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದಾರೆ ಅಲ್ಲಿ. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಆಪ್ಷನ್ ಸಿ. ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ಅಂದ್ರೆ 2024 ಮತ್ತು 25ನೇ ಸಾಲಿನ ಬಜೆಟ್ ನಲ್ಲಿ ತಿಳಿಸಿರುವಂತೆ 52,000 ಕೋಟಿ ರೂಪಾಯಿಗಳನ್ನ ಈ ಒಂದು 5 ಗ್ಯಾರಂಟಿ ಯೋಜನೆಗಳಿಗಾಗಿ ವೆಚ್ಚವನ್ನ ಮಾಡಲಾಗಿದೆ. ನೆಕ್ಸ್ಟ್ ಏನಂದ್ರೆ, ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದ ಪ್ರತಿ ಕುಟುಂಬಕ್ಕೆ ಸುಮಾರು 50,000ದಿಂದ 55,000ಗಳನ್ನು ಇಂಡೈರೆಕ್ಟ್ ಆಗಿ ಒದಗಿಸಲಾಗುತ್ತದೆ ಅಂತ ಈ ಒಂದು ಸೆಂಟೆನ್ಸ್ ಅಲ್ಲಿ ಇತ್ತು. ಇದು ಕೂಡ ಸರಿಯಾಗಿರ್ತಕ್ಕಂಥ ವಿಚಾರ. ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡ್ರಿ, ಕೆಳಗಿನ ಯಾವುದು 2024 ಮತ್ತು 25ನೇ ಸಾಲಿನ ರಾಜ್ಯ ಆಂತರಿಕ ಉತ್ಪನ್ನ ಅಂದ್ರೆ ಸ್ಥಿರ ಬೆಲೆಗಳಲ್ಲಿ ಬೆಳವಣಿಗೆಯಾಗಿದೆ ಅಂತ ಹೇಳ್ತಾರೆ ಅವರು. GSDP. ಇಲ್ಲಿ ಆಪ್ಷನ್ಸ್ ಏನ್ ಕೊಡ್ತಾರೆ ಅಂದ್ರೆ 4.9, 5.0, 5.8, 6.6. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಆಪ್ಷನ್ ಡಿ. ಎಷ್ಟು? 6.6 ನಮ್ಮ ಒಂದು GSDP ಬೆಳವಣಿಗೆ ಆಗಿದೆ. ಇವಾಗ GSDP ಬೆಳವಣಿಗೆ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗತ್ತ. ಸಮ್ಟೈಮ್ ಡೈರೆಕ್ಟ್ ಆಗಿ ಕೇಳೋ ಚಾನ್ಸಸ್ ಇರುತ್ತೆ ಇಂಥ ಪ್ರಶ್ನೆಗಳನ್ನ. ವಿಚಾರ ದೊಡ್ಡದಾಗಿರ್ಲಿ. ಮುಂದಿನ ಪ್ರಶ್ನೆ ನೋಡ್ರಿ, 2024 ಮತ್ತು 25ನೇ ಸಾಲಿನ ಕರ್ನಾಟಕ ರಾಜ್ಯ ಮುಂಗಡ ಪತ್ರವನ್ನು ಉಲ್ಲೇಖಿಸಿ ಮುಂದಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳ್ತಾರ ಅವರು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ರಿಗಾರ್ಡಿಂಗ್ 2025 ಕರ್ನಾಟಕ ಸ್ಟೇಟ್ ಬಜೆಟ್ ಅಂತ ಕೇಳ್ತಾರ ಅವರು. ಸರಿನಾ? ಇಲ್ಲೇನ್ ಕೊಡ್ತಾರಂದ್ರೆ 1ರಲ್ಲಿ ಅವರು 2024 ಮತ್ತು 25ನೇ ಸಾಲಿನಲ್ಲಿ ತೃತೀಯ ವಲಯವು ದ್ವಿತೀಯ ವಲಯಕ್ಕಿಂತ ಹತ್ತಿರದ ಬೆಳವಣಿಗೆಯನ್ನು ಸಾಧಿಸಿದೆ ಅಂತ ಕೊಡ್ತಾರ ಅವರು. ಏನು? ತೃತೀಯ ವಲಯವು ದ್ವಿತೀಯ ವಲಯಕ್ಕಿಂತ ಒಂದು ಹತ್ತಿರದ ಬೆಳವಣಿಗೆಯನ್ನು ಸಾಧಿಸಿದೆ ಅಂತ ಕೊಡ್ತಾರ ಅವರು. ಸರಿನಾ? ಮುಂದಿನ ಒಂದು ಪ್ರಶ್ನೆ ನೋಡ್ರಿ, ಮುಂಗಾರು ವೈಫಲ್ಯ ತೀವ್ರ ಬರಗಾಲವು ಪ್ರಾಥಮಿಕ ವಲಯದ ಬೆಳವಣಿಗೆಯನ್ನು ಋಣಾತ್ಮಕಗೊಳಿಸಿದೆ ಅಂತ ಕೊಡ್ತಾರೆ. ಋಣಾತ್ಮಕಗೊಳಿಸಿದೆ ಅಂತ ಕೊಡ್ತಾರ. ಸ್ನೇಹಿತರೆ, ಇಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಅವರು, ಕೆಳಗೆ ನೀಡಲಾದ ಆಯ್ಕೆಗಳ ಮೂಲಕ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಸೆಂಟೆನ್ಸ್ ಅಲ್ಲಿ ಯಾವುದು ತಪ್ಪಾಗಿದೆ ಅನ್ನೋದನ್ನ ನಾವು ಹುಡುಕ್ಬೇಕು. ಮೊದಲಿಲ್ಲಿ ಅದು ಯಾವುದು ತಪ್ಪಾಗಿದೆ ಅನ್ನೋದು ಹುಡುಕ್ಬೇಕು ಸ್ನೇಹಿತರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಮೊದಲನೇ ಹೇಳಿಕೆ 2024 ಮತ್ತು 25ನೇ ಸಾಲ ತೃತೀಯ ವಲಯ ಅಂದ್ರೆ ಸೇವಾ ವಲಯ ದ್ವಿತೀಯ ವಲಯಕ್ಕಿಂತ ಅಂದ್ರೆ ಕೈಗಾರಿಕಾ ವಲಯಕ್ಕಿಂತ ಏನ್ ಹೇಳಿದಾರೆ ಅಂದ್ರೆ ಹತ್ತಿರದ ಬೆಳವಣಿಗೆಯನ್ನು ಸಾಧಿಸಿದೆ ಅಂತ ಕೊಡ್ತಾರೋ. ಸ್ನೇಹಿತರೆ, ಹಾಗಾದ್ರೆ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವುದು? ಆಪ್ಷನ್ 1ರಲ್ಲಿ ಏನೈತೆ ಅಂದ್ರೆ ಇದು ಸರಿಯಾಗಿರ್ತಕ್ಕಂಥ ಒಂದು ವಿಚಾರ ಮಾಹಿತಿಯನ್ನ ನೋಡ್ತೀವಿ. ಇನ್ನು ಆಪ್ಷನ್ 2 ಅಲ್ಲಿ ಏನೈತೆ ಅಂದ್ರೆ ಮುಂಗಾರು ವೈಫಲ್ಯ ಮತ್ತು ತೀವ್ರ ಬರಗಾಲ ಪ್ರಾಥಮಿಕ ವಲಯದ ಒಂದು ಬೆಳವಣಿಗೆಗೆ
ಏನೈತೆ ಅಂದ್ರೆ ಇವರು ಋಣಾತ್ಮಕಗೊಳಿಸಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ಕೂಡ ಸರಿಯಾಗಿದೆ, ಇದು ಕೂಡ ಸರಿಯಾಗಿದೆ. ಹಾಗಾದ್ರೆ ಇಲ್ಲಿ ಆಪ್ಷನ್ ಸಿ ನೀವು ಆನ್ಸರ್ ಮಾಡಬಾರ್ದು. ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಡಿ. ಹೀಗಾಗಿ ನಾವು ಏನ್ ಮಾಡ್ಬೇಕಾಗತ್ತಂದ್ರ ಇಲ್ಲಿ ಯಾವ್ದು ಒಂದು ಸೆಂಟೆನ್ಸ್ ಏನಾಗುತ್ತೆ ಅಂದ್ರೆ ತಪ್ಪಾಗಿಲ್ಲ. ಹಾಗಾಗಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಇಲ್ಲಿ ತಪ್ಪಾಗಿರೋ ಒಂದು ವಿಚಾರ ನೋಡ್ಬೇಕಾಗತ್ತ. ಬಟ್ ಇಲ್ಲಿ ಸೆಂಟೆನ್ಸ್ ಯಾವ್ದು ತಪ್ಪಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಲಿಖಿತ ಪೂರ್ವದಲ್ಲಿ ಒಂದು ಮಾಹಿತಿ ಹೇಳ್ತೀನಿ ನೋಡ್ರಿ ಇಲ್ಲಿ. ಇಲ್ಲಿ ವಿಶೇಷವಾಗಿ ಏನೈತೆ ಅಂದ್ರೆ ಈಗ ಒಂದು 2024 ಮತ್ತು 25ನೇ ಸಾಲಿನಲ್ಲಿ ಏನಾಗತ್ತಂದ್ರ ಸೇವಾ ವಲಯದ ಬೆಳವಣಿಗೆಯನ್ನು ನೋಡ್ತೀವಿ ನಾವಿಲ್ಲಿ. ಸೇವಾ ವಲಯದ ಒಂದು ಬೆಳವಣಿಗೆಯನ್ನ ಒಂದ್ ಸೆಕೆಂಡ್ ಇಲ್ಲ ಕೊಟ್ಟಿದ್ದಾರೆ ಅವರು. ಬಟ್ ಇಲ್ಲಿ ಹೇಳ್ತೀನಿ ನೋಡ್ರಿ ಇನ್ನೊಂದ್ಸಲ. 8.7% ಆಗತ್ತ. ಇನ್ನು ಕೈಗಾರಿಕಾ ವಲಯ ಕೈಗಾರಿಕಾ ವಲಯ ಕೈಗಾರಿಕಾ ವಲಯದ ಎಷ್ಟಾಗತ್ತ ಅಂದ್ರೆ 7.5 ಇದೆ ಅಷ್ಟೇ. ಅದು ಜಸ್ಟ್ ಒಂದ್ ಸ್ವಲ್ಪ ಡಿಫರೆನ್ಸ್ ಅನ್ನ ನೋಡ್ತೀವಿ ನಾವು. ಎತ್ತರದ ಬೆಳವಣಿಗೆ ಸಾಧಿಸುವುದನ್ನ ನೋಡ್ತೀವಿ. ಇನ್ನು ಇದಂತೂ ಋಣಾತ್ಮಕ ಆಗಿದೆ ಬಿಡಿ. ಕೃಷಿ ಅಂತೂ ಋಣಾತ್ಮಕವಾಗಿದೆ. ಅಂದ್ರೆ -1.8% ಐತಿ ಇದು. ಋಣಾತ್ಮಕವಾಗಿದೆ. ಹೀಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ. 2023 ಮತ್ತು 24ನೇ ಸಾಲಿನ ಆರ್ಥಿಕ ವರ್ಷವನ್ನು ಉಲ್ಲೇಖಿಸಿ ಮುಂದಿನ ಯಾವ ಜೋಡಿ ತಪ್ಪಾಗಿ ಹೊಂದಿಕೆಯಾಗಿದೆ ಅಂತ ಕೇಳಿದಾರೆ ನೋಡ್ರಿ. ಒಂದ್ ಕಡೆ ವಲಯಗಳನ್ನು ಕೊಡ್ತಾರ, ಮತ್ತೊಂದ್ ಕಡೆ ಬೆಳವಣಿಗೆಯನ್ನು ಕೊಡ್ತಾರ. ಸೇವಾ ವಲಯದು ಅವಾಗಲೇ ಹೇಳಿದೆ ನಿಮಗೆ 8.7 ಇದೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟ್ 2 ಅಲ್ಲಿ ಅಂದ್ರೆ ಕೈಗಾರಿಕಾ ವಲಯ 7.5 ಇದೆ. ಇದು ಸರಿಯಾಗಿದೆ. ಆಮೇಲೆ ಕೃಷಿಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅವರು ಕೇವಲ 1.8 ಕೊಟ್ಟಿದ್ದಾರೆ. ಇದು ತಪ್ಪಾಗಿರ್ತಕ್ಕಂಥ ವಿಚಾರ ನೋಡಿದ್ವಿ. ಯಾಕೆ ತಪ್ಪ ಅಂತ ಹೇಳ್ತೀನಿ ನಿಮಗೆ ಇಲ್ಲಿ. ಇಲ್ಲಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ. ಯಾಕಂದ್ರೆ ಅವರು ಇಲ್ಲಿ ಮೈನಸ್ ಬಳಸಬೇಕಾಗಿತ್ತು. ಅವರು ಮೈನಸ್ ಈ ತರ ಕೊಟ್ಟಿದ್ರೆ ಇನ್ ಕೇಸ್ ಇದು ಸರಿ ಹೋಗ್ತಿತ್ತು. ಬಟ್ ಇಲ್ಲಿ ತಪ್ಪಾಗಿರ್ತಕ್ಕಂಥ ಒಂದು ಹೊಂದಿಕೆ ಯಾವ್ದಂದ್ರೆ ಆಪ್ಷನ್ ಎ ಏನು -1.8 ಹಾಕಿತ್ತು ಅದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. 2024 ಮತ್ತು 25ನೇ ಸಾಲಿನ ಕರ್ನಾಟಕ ರಾಜ್ಯ ಮುಂಗಡ ಪತ್ರವನ್ನು ಮುಂಗಡ ಪತ್ರದಲ್ಲಿ ಉಲ್ಲೇಖಿಸಿರುವಂತೆ 2023 ಸೆಪ್ಟೆಂಬರ್ ಅಂತ್ಯದವರೆಗೆ ರಾಜ್ಯದಲ್ಲಿ ವಿದೇಶಿ ನೇರ ಹೂಡಿಕೆಯ ಪ್ರಮಾಣ ಎಷ್ಟು ಅಂತ ಕೇಳಿದಾರೆ ನೋಡ್ರಿ. ಏನು ರಾಜ್ಯದಲ್ಲಿ ವಿದೇಶಿ ನೇರ ಹೂಡಿಕೆಯ ಒಂದು ಪ್ರಮಾಣ ಎಷ್ಟು ಅಂತ ಹೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಸ್ನೇಹಿತರೆ. ಇಂತಹ ಪ್ರಶ್ನೆಗಳು ಕೂಡ ಕೇಳೋ ಚಾನ್ಸಸ್ ಇರ್ತೈತಿ. ಕೆಲವು ಸಂದರ್ಭದಲ್ಲಿ ನಾವೆಲ್ಲ ಮರ್ತು ಬಿಡ್ತೀವಿ. ಹೀಗಾಗಿ ಏನ್ ಮಾಡ್ಬೇಕಾದ ಕರೆಕ್ಟ್ ಆಗಿ ನೋಡ್ಕೋಬೇಕಾಗತ್ತ. ಇಲ್ಲಿ ಆಪ್ಷನ್ ಏನ್ ಕೊಡ್ತಾರ ಅಂದ್ರೆ 1.9 ಶತಕೋಟಿ ಅಮೆರಿಕನ್ ಡಾಲರ್ ಕೊಡ್ತಾರ. ಇನ್ನೊಂದ್ರಲ್ಲಿ ಏನ್ ಕೊಡ್ತಾರ ಅಂದ್ರೆ 2.8 ಅಮೆರಿಕನ್ ಶತಕೋಟಿ ಡಾಲರ್ ಕೊಡ್ತಾರ. ಇನ್ನೊಂದ್ರಲ್ಲಿ 3.9 ಶತಕೋಟಿ ಅಮೆರಿಕನ್ ಡಾಲರ್ ಕೊಡ್ತಾರ. ಇನ್ನೊಂದ್ರಲ್ಲಿ 4 ಶತಕೋಟಿ ಅಮೆರಿಕನ್ ಡಾಲರ್ ಕೊಡ್ತಾರ. ಆದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಬಿ. ಎಷ್ಟು? 2.8 ಶತಕೋಟಿ ಅಮೆರಿಕನ್ ಡಾಲರ್. ಮುಂದಿನ ಪ್ರಶ್ನೆ ನೋಡ್ರಿ. 2023 ಮತ್ತು 24ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಸರಕು ಸೇವಾ ತೆರಿಗೆ ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಅಂತ ಹೇಳ್ತಾರೆ ಇಲ್ಲಿ. ಇಲ್ಲಿ ಆಪ್ಷನ್ ಏನ್ ಕೊಡ್ತಾರೆ ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು. ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಎ. ಕರ್ನಾಟಕ ಏನೈತೆ ಅಂದ್ರೆ GST ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿ ಐತಿ. ಇವಾಗ ನೋಟ್ ಮಾಡ್ಕೊಳ್ಳಿ. ಏನು 2ನೇ ಸ್ಥಾನದಲ್ಲಿ ಐತಿ ಯಾವುದು? ಕರ್ನಾಟಕ. ಇನ್ನು ಫಸ್ಟ್ ಯಾವ್ದ್ರದ್ದು? ಮಹಾರಾಷ್ಟ್ರ. ಮುಂದಿನ ಒಂದು ಪ್ರಶ್ನೆ ನೋಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಇದು. ಏನೇನು ಹೆಂಗೇನ್ ಕೊಟ್ಟಿದ್ದಾರೆ ಅಂತ ಸರಿಯಾಗಿ ನೋಡ್ಕೊಡ್ರಿ. 2017 ಮತ್ತು 17ರಿಂದ 2023 ಮತ್ತು 24ರವರೆಗೆ ಶೇಕಡ ಡ್ಯಾಶ್ ಬೆಳವಣಿಗೆ ದರದಂತೆ ರಾಜ್ಯದಲ್ಲಿ ಒಟ್ಟು ಡ್ಯಾಶ್ ಏನು ಸರಕು ಸೇವಾ ತೆರಿಗೆಯು ಸಂಗ್ರಹಣೆಯಾಗುತ್ತದೆ ಎಂದು ಅಂದಾಜಿಸಲಾಗಿತ್ತು ಅಂತ ಹೇಳ್ತಾರೆ ಅವರು. ಏನು ಅಂದಾಜಿಸಲಾಗಿತ್ತು ಅಂತ ಕೇಳ್ತಾರೆ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಯಾಕಂದ್ರೆ ಈ ತರ ಪ್ರಶ್ನೆಗಳು ಚಾನ್ಸಸ್ ಜಾಸ್ತಿ ಐತಿ ಇಲ್ಲಿ. ಇಲ್ಲಿ ಡೈರೆಕ್ಟ್ ಆನ್ಸರ್ ಏನ್ ಹೇಳ್ತ ನೋಡ್ರಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಎ. ಏನು ಏನು ಶೇಕಡ 14ರಷ್ಟು ಬೆಳವಣಿಗೆ ಸಾಧಿಸಬಹುದು ಅಂತ ಅನ್ಕೊಂಡಿದ್ರು. ಇನ್ನು ತೆರಿಗೆ ಸಂಗ್ರಹ ಎಷ್ಟು? 4,92,298 ಕೋಟಿ ಸಂಗ್ರಹ ಆಗುತ್ತದೆ ಅಂತ ಅಂದಾಜನೆ ಮಾಡಿದ್ರು. ಬಟ್ ಅಷ್ಟಾಗ್ಲಿಲ್ಲ ಅದು. ಬಟ್ ಯಾಕೆ ಆಗಿಲ್ಲ? ಸೊ ಇಲ್ಲಿ ಏನೈತೆ ಅಂದ್ರೆ ಸಂಗ್ರಹಣೆ ಆಗಿರ್ತಕ್ಕಂಥ ಒಟ್ಟು ಮೊತ್ತ ಎಷ್ಟಾಗುತ್ತೆ ಅಂದ್ರೆ ಇಲ್ಲಿ ನೋಡ್ರಿ 3,26,764 ಕೋಟಿ ಸಂಗ್ರಹವಾಗಿರ್ತಕ್ಕಂಥ GST ಮೊತ್ತ ಇದು. ಸಂಗ್ರಹವಾಗಿರ್ತಕ್ಕಂಥ GST ಮೊತ್ತ. ಈ ಒಂದು ಇದನ್ನು ಕೇಳಬಹುದು ಅಥವಾ ಇದನ್ನು ಕೇಳಬಹುದು. ಎರಡರಲ್ಲಿ ಒಂದು ಕೇಳ್ತಾರ. ಒಂಚೂರು ಈ ಕಡೆ ಗಮನ ಇರಲಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಡ್ಯಾಶ್ ವರ್ಷದಿಂದ ಡ್ಯಾಶ್ ಅವಧಿಗೆ GSDP ಲೆಕ್ಕಾಚಾರ ಮಾಡುವ
ವಿಧಾನವನ್ನು ಬದಲಾವಣೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? 1971 2011ರ ಜನಗಣತಿಗೆ. ಅಂದ್ರೆ ಮುಂಚೆ ಏನಾಗತ್ತೆ ಅಂದ್ರೆ 1971ರ ಒಂದು ಜನಗಣತಿನ ತಗೋತಿದ್ರು. ಇದಕ್ಕ GSDP ಲೆಕ್ಕಾಚಾರ ಮಾಡಕ್ ಅವರು ಹಣಕಾಸು ಆಯೋಗದವರು, ಯಾರು? ಫೈನಾನ್ಸ್ ಕಮಿಷನ್ ಅಂದವರು. ಆದ್ರ ಈ ಸಲ ಏನಾಗೈತೆ ಅಂದ್ರೆ 2011ರ ಒಂದು ಜನಗಣತಿ ತಗೊಂಡು ಏನ್ ಮಾಡಿದ ಅಂದ್ರೆ GSDP ಲೆಕ್ಕಾಚಾರ ಮಾಡ್ತಿದಾರ. ಏನು GSDP ಲೆಕ್ಕಾಚಾರ ಮಾಡುವ ವಿಧಾನವನ್ನ ಬದಲಾವಣೆ ಮಾಡ್ಕೊಂಡಾರ. ಯಾರಿಗೆ? 2011ರ ಜನಗಣತಿಗೆ. ಈ ಪ್ರಶ್ನೆ ಬರೋದು ಒಂದು ಮೋಸ್ಟ್ 90% ಅನ್ಸುತ್ತೆ. ಈ ಕಡೆ ಗಮನ ಇರಲಿ. ಮುಂದಿನ ಒಂದು ಪ್ರಶ್ನೆ ನೋಡ್ರಿ. ಮುಂದಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದಾರೆ ನೋಡ್ರಿ. ಮುಂದಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದಾರ. ಒಂದರಲ್ಲಿ ಏನ್ ಕೊಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರವು ಸೆಸ್ ಮತ್ತು ಸರ್ಚಾರ್ಜ್ ಗಳನ್ನು ವಿಧಿಸುತ್ತದೆ, ಆದರೆ ರಾಜ್ಯಗಳೊಂದಿಗೆ ಹಂಚಿಕೊಳ್ಳುವುದಿಲ್ಲ ಕೊಡ್ತಾರ. ಇನ್ನೊಂದರಲ್ಲಿ ಏನ್ ಕೊಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರ ಸೆಸ್ ಮತ್ತು ಸರ್ಚಾರ್ಜ್ ಗಳನ್ನು ವಿಧಿಸುತ್ತದೆ, ಆದರೆ ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತದೆ ಅಂತ ಕೇಳಿದಾರೆ ಇಲ್ಲಿ. ಸ್ನೇಹಿತರೆ, ಇಲ್ಲಿ ಆಪ್ಷನ್ ಬಿ ತಪ್ಪಾಗಿದೆ, ಅಥವಾ ಆಪ್ಷನ್ ಡಿ ಎರಡರಲ್ಲಿ ತಪ್ಪಾಗಿದೆ. ಅಂದ್ರೆ ಇದು ರಾಂಗ್, ನಮ್ಗೆ ಆನ್ಸರ್ ಆಗಲ್ಲ ಇದು. ಸೊ ಆಪ್ಷನ್ ಎ ಮಾತ್ರ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ತೀವಿ. ಕೇಂದ್ರ ಸರ್ಕಾರ ಏನ್ ಮಾಡ್ತೈತಿ ಅಂದ್ರೆ ಸೆಸ್ಗಳನ್ನು ವಿಧಿಸ್ತೈತಿ ಮತ್ತು ಸರ್ಚಾರ್ಜ್ಗಳನ್ನು ವಿಧಿಸ್ತೈತಿ, ಆದ್ರ ರಾಜ್ಯಗಳೊಂದಿಗೆ ಹಂಚಿಕೊಳ್ಳುವುದಿಲ್ಲ. ಮುಂದಿನ ಪ್ರಶ್ನೆ ನೋಡ್ರಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅವರು ಬಹಳ ಒಂದು ಇಂಪಾರ್ಟೆಂಟ್ ಐತಿ ನೋಡ್ರಿ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಅವರು 2024 ಮತ್ತು 25ನೇ ಸಾಲಿನ ಒಂದು ಬಜೆಟ್ ನಲ್ಲಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ಹಂಚಿಕೆ ಮಾಡಲಾದ ಅನುದಾನ ಎಷ್ಟು ಅಂತ ಕೇಳ್ತಾರ ನೋಡ್ರಿ. ಇಲ್ಲಿ ಅನುದಾನ ಎಷ್ಟು ಅಂತ ಕೇಳ್ತಾರ. ಒಂದೊಂದ್ಸಲ ಕೇಳೋ ಚಾನ್ಸಸ್ ಜಾಸ್ತಿ ಇರ್ತಾವ. ಬಹಳ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಾಗತ್ತಂದ್ರ ಆಪ್ಷನ್ ಎ. ಏನು? 1,20,373 ಕೋಟಿ ರೂಪಾಯಿಗಳನ್ನ ಈ ಕಲ್ಯಾಣ ಕಾರ್ಯಕ್ರಮಗಳಿಗೆ ಏನ್ ಮಾಡಿದಾರೆ ಅಂದ್ರ ಅನುದಾನವನ್ನ ಮೀಸಲಿಟ್ಟಿದ್ದಾರೆ. ಎಷ್ಟು? 1,20,373 ಕೋಟಿ ರೂಪಾಯಿಗಳನ್ನ ಇಲ್ಲಿ ಏನ್ ಮಾಡ್ತಾರಂದ್ರ ಅನುದಾನವನ್ನ ಮೀಸಲಿಟ್ಟಿದಾರ. ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಕೃಷಿ ಕ್ಷೇತ್ರವನ್ನು ಸುಸ್ಥಿರ ಮತ್ತು ಲಾಭದಾಯಕವಾಗಿಸುವ ಉದ್ದೇಶದಿಂದ ವಿವಿಧ ರೈತ ಪರ ಯೋಜನೆಗಳನ್ನು ಒಗ್ಗೂಡಿಸಿ ಸಮಗ್ರ ಕೃಷಿಯನ್ನು ಉತ್ತೇಜಿಸುವ ಯಾವ ಯೋಜನೆಯನ್ನು ಜಾರಿಗೆಗೊಳಿಸಲಾಗುವುದು ಅಂತ ಕೇಳಿದಾರೆ ನೋಡ್ರಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಎ. ಏನು? ಕರ್ನಾಟಕ ರೈತ ಸಮೃದ್ಧಿ ಯೋಜನೆ. ಈ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಮೂಲಕ ಏನ್ ಮಾಡ್ತಾರೆ? ಕೃಷಿ ಕ್ಷೇತ್ರವನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಿ ಒಂದು ಲಾಭದಾಯಕ ಒಂದು ಉದ್ದೇಶದಿಂದ ರೈತ ಯೋಜನೆಗಳ ಅಥವಾ ರೈತ ಪರ ಯೋಜನೆಗಳನ್ನ ಒಟ್ಟಾಗಿ ಒಂದು ಸಮಗ್ರ ಕೃಷಿಯನ್ನು ಉತ್ತೇಜಿಸುವಗೋಸ್ಕರ ಈ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯನ್ನ ಈ ಒಂದು ಬಜೆಟ್ ನಲ್ಲಿ ಪರಿಚಯ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ ನೋಡ್ರಿ. 2024 ಮತ್ತು 25ನೇ ಸಾಲಿನ ಕರ್ನಾಟಕ ರಾಜ್ಯ ಮುಂಗಡ ಪತ್ರದಲ್ಲಿ ಉಲ್ಲೇಖಿಸಿರುವಂತೆ ಕೆಳಗಿನ ಯಾರು ಕೃಷಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವರು? ಏನು? ಕೃಷಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತ ಪ್ರಶ್ನೆ ಕೇಳಿದ್ದಾರೆ. ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಕೃಷಿ ಸಚಿವರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ನಮ್ಮ CMಗಳು. ಮುಖ್ಯಮಂತ್ರಿಗಳು ಏನಂತಾರಂದ್ರ ಇದು ಒಂದು ಅಧ್ಯಕ್ಷರಾಗಿರ್ತಾರ. ಹೊಸದಾಗಿ ನೋಡ್ರಿ, ಇದು ಹೊಸದಾಗಿರ್ತಕ್ಕಂಥ ಒಂದು ಪ್ರಾಧಿಕಾರ ಇದು. ಏನು? ಕೃಷಿ ಅಭಿವೃದ್ಧಿ ಪ್ರಾಧಿಕಾರ, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಥಾರಿಟಿ. ಇದ್ರ ಅಧ್ಯಕ್ಷ ಯಾರು ಇರ್ತಾರಂದ್ರ ಪದನಿಮಿತ್ತ ಅಧ್ಯಕ್ಷರು. ಯಾರು? ಪದನಿಮಿತ್ತ ಅಧ್ಯಕ್ಷರು ಈ ನಮ್ಮ ಮುಖ್ಯಮಂತ್ರಿಗಳು. ಮುಂದಿನ ಒಂದು ಪ್ರಶ್ನೆ ನೋಡ್ರಿ. ಕೆಳಗಿನ ಯಾವ ಯೋಜನೆ ಅಡಿಯಲ್ಲಿ ಸಂಸ್ಕರಿಸಿದ ಸಿರಿಧಾನ್ಯಗಳು ಮತ್ತು ಹಾಗೂ ಮೌಲ್ಯವರ್ಧಿತ ಸಿರಿಧಾನ್ಯ ಉತ್ಪನ್ನಗಳನ್ನು ಅಗ್ರಿಟೆಕ್ ಕಂಪನಿಗಳು ಮತ್ತು ರಿಟೇಲ್ ಚೈನ್ ಸಹಭಾಗಿತ್ವದೊಂದಿಗೆ ಕೈಗೆಟುಕುವ ದರದಲ್ಲಿ ದೊರಕಿಸಲು ಅನುವು ಮಾಡಿಕೊಡಲು ಉದ್ದೇಶಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಆಪ್ಷನ್ ಏನು? ನಮ್ಮ ಮಿಲ್ಲೆಟ್ಟು, ಸಿರಿಧಾನ್ಯ ಮಿತ್ರ, ಬರಸಿರಿ, ಸೂರ್ಯ ಮಿತ್ರ. ನಿಮ್ಗೆಲ್ಲಾ ಗೊತ್ತಿರ್ತೈತಿ. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದು? ಆಪ್ಷನ್ ಎ. ಏನು? ನಮ್ಮ ಮಿಲ್ಲೆಟ್. ಈ ನಮ್ಮ ಮಿಲ್ಲೆಟ್ ಒಂದು ಕಾರ್ಯಕ್ರಮದ ಮೂಲಕ ಏನಾಯ್ತಂದ್ರ ಈ ಸಂಸ್ಕರಿಸಿದ ಸಿರಿಧಾನ್ಯಗಳನ್ನ, ಈ ಸಿರಿಧಾನ್ಯಗಳ ಉತ್ಪನ್ನಗಳನ್ನ ಅಗ್ರಿಟೆಕ್ ಕಂಪನಿಗಳು ಮತ್ತು ರಿಟೇಲ್ ಚೈನ್ಗಳ ಸಹಭಾಗಿತ್ವದೊಂದಿಗೆ ಕೈಗೆಟುಕುವ ಒಂದು ದರದಲ್ಲಿ ದೊರಕಿಸಲು ಅನುವು ಮಾಡಿಕೊಡಲು ಈ ನಮ್ಮ ಮಿಲ್ಲೆಟ್ ಯೋಜನೆಯನ್ನ ಜಾರಿಗೆಗೊಳಿಸಲು ಉದ್ದೇಶಿಸಲಾಗಿದೆ. ನೆಕ್ಸ್ಟ್ ನೋಡ್ರಿ. ರೈತರಿಗೆ ಕೀಟ ರೋಗ ಮತ್ತು ಪೋಷಕಾಂಶ ನಿರ್ವಹಣೆಯ ಸಲಹೆ ನೀಡಲು ಯಾವ ವಿಶ್ವವಿದ್ಯಾಲಯವು ಅಭಿವೃದ್ಧಿಪಡಿಸಿರುವ ಇ-ಶಾಪ್ ತಂತ್ರಾಂಶದ ಸೌಲಭ್ಯವನ್ನು ಎಲ್ಲಾ ರೈತರಿಗೆ ಪರಿಚಯಿಸಲಾಗುವುದು ಅಂತ ಪ್ರಶ್ನೆ ಕೇಳಿದರು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ರಾಯಚೂರು ಕೃಷಿ ವಿಶ್ವವಿದ್ಯಾಲಯ. ಏನು? ರಾಯಚೂರು ಕೃಷಿ ವಿಶ್ವವಿದ್ಯಾಲಯ. ನೆಕ್ಸ್ಟ್ ನೋಡ್ರಿ.
ರಾಜ್ಯದ ಬರಪೀಡಿತ ಮತ್ತು ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿ ಮಾಡಲು ಮಣ್ಣು ಮತ್ತು ನೀರಿನ ಸಂರಕ್ಷಣೆಗಾಗಿ ಪ್ರತಿ ವರ್ಷ ಸಾವಿರದಂತೆ ಒಟ್ಟು 5,000 ಸಣ್ಣ ಸರೋವರಗಳನ್ನು ಯಾವ ಯೋಜನೆಯಡಿ ನಿರ್ಮಿಸಲು ಉದ್ದೇಶಿಸಲಾಗಿದೆ ಅಂತ ಕೇಳಿದಾರೆ ಇಲ್ಲಿ. ಇಲ್ಲಿ ಆಪ್ಷನ್ ಏನ್ ಕೊಡ್ತಾ ಇರೋದು, ನರೇಗಾ ಯೋಜನೆ, ಜಲ್ ಜೀವನ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಅಮೃತ್ ಭಾರತ್ ಯೋಜನೆ. ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಎ. ಈ ನರೇಗಾ ಯೋಜನೆಯಡಿ ನರೇಗಾ ಯೋಜನೆಯಡಿ ಏನ್ ಮಾಡ್ತಾರಂದ್ರ ಈ ಸಣ್ಣ ಸರೋವರಗಳನ್ನ ನಿರ್ಮಾಣ ಮಾಡೋದು. ಅಂದ್ರೆ ಪ್ರತಿ ವರ್ಷ 1,000ದಂತೆ ಅಂದ್ರೆ 5,000 ಒಂದು 5 ವರ್ಷಗಳಲ್ಲಿ ಎಷ್ಟು 5,000 ಸಣ್ಣ ಸಣ್ಣ ಒಂದು ಸರೋವರಗಳನ್ನ ಈ ನರೇಗಾ ಯೋಜನೆಯಡಿ ಏನ್ ಮಾಡೋದು, ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ. ನೆಕ್ಸ್ಟ್ ನೋಡ್ರಿ, ಮುಂದಿನ ಯಾವ ಜೋಡಿ ತಪ್ಪಾಗಿ ಹೊಂದಿಕೆಯಾಗಿದೆ? ಒಂದ್ ಕಡೆ ಆಹಾರ ಪಾರ್ಕ್ಗಳನ್ನು ಕೊಡ್ತಾರ, ಒಂದ್ ಕಡೆ ಅವು ನೆಲೆಸಿರುವ ಒಂದು ಜಿಲ್ಲೆಗಳಲ್ಲಿ ಕೊಡ್ತಾರ. ಒಂದ್ರಲ್ಲಿ ಏನ್ ಕೊಡ್ತಾರ ಅಂದ್ರೆ ಸೋಗಾನಿ ಆಹಾರ ಪಾರ್ಕ ಎಲ್ಲಿ ಕಂಡು ಬರ್ತಿದ್ದು? ಶಿವಮೊಗ್ಗ, ಇದು ಸರಿ. ಇನ್ನು ಇಟ್ಟಂಗಿಹಾಳ ಇದೆಲ್ಲಿ ಕಂಡು ಬರುತ್ತಾ? ವಿಜಯಪುರ ಜಿಲ್ಲೆ, ಇದು ಸರಿ. ನೆಕ್ಸ್ಟ್ ಇನ್ನು ಪೂಜೇನಹಳ್ಳಿ ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರ, ಇದು ಸರಿಯಾಗಿರ್ತಕ್ಕಂಥ ಒಂದು ಜೋಡಿ. ಇನ್ನು ಆಪ್ಷನ್ ಡಿ ಗ್ರೀನ್ ಫುಡ್ ಪಾರ್ಕ್, ಇದು ರಾಂಗ್. ಇದು ಇಲ್ಲಿ ಯಾವ್ದು ಎಲ್ಲಿ ಕಂಡು ಬರ್ತೀವಿ ಅಂದ್ರೆ ಇದು ಬಾಗಲಕೋಟೆಯ ಕೃಷಿ ಏನು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಐತಲ್ಲ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಏನು ತೋಟಗಾರಿಕೆ ಯೂನಿವರ್ಸಿಟಿಯಲ್ಲಿ ನಾವು ಇದು ನೋಡ್ತೀವಿ. ಇಲ್ಲಿ ಬಾಗಲಕೋಟೆಯಲ್ಲಿ. ಇನ್ನು ಕೋಲಾರಲ್ಲಿ ಯಾವ್ದು ಕಂಡು ಬರುತ್ತೆ? ಇಲ್ಲಿ ಮಾಲೂರು ಆಹಾರ ಪಾರ್ಕ್ ಕಂಡು ಬರುತ್ತಾ. ಬಟ್ ಇಲ್ಲಿ ಸರಿಯಾಗಿರ್ತಕ್ಕ ಉತ್ತರ ಯಾವುದು? ಆಪ್ಷನ್ ಡಿ. ನೆಕ್ಸ್ಟ್ ನೋಡ್ರಿ, ತೋಟಗಾರಿಕೆಗೆ ಸಂಬಂಧಿಸಿದ ತಾಂತ್ರಿಕ ಸಲಹೆ, ಮಾರುಕಟ್ಟೆ ಸಂಪರ್ಕ, ಬೇಸಾಯ ಪರಿಕರಗಳು ಮತ್ತು ಉತ್ಪನ್ನಗಳನ್ನು ಒಂದೇ ಸೂರಿನಡಿ ಒದಗಿಸುವ ಉದ್ದೇಶದಿಂದ ಆಯ್ದ ಜಿಲ್ಲೆಗಳಲ್ಲಿ ಕೆಳಗಿನ ಯಾವ ಘಟಕ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂತ ಕೊಟ್ಟಾರ ನೋಡ್ರಿ. ಯಾವ ಘಟಕವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿರ್ತಕ್ಕಂಥ ಆಪ್ಷನ್ ನಾವು ಏನ್ ನೋಡ್ತೀವಿ ಅಂದ್ರ ಒಂದು ಹಾರ್ಟಿಕಲ್ಚರ್ ಮಾಲ್, ನೆಕ್ಸ್ಟ್ ರೈತ ಮಿತ್ರ ಸ್ಟೋರ್, ಇನ್ನೊಂದು ಕಿಸಾನ್ ಮಾಲ್, ಇನ್ನೊಂದು ಗ್ರೀನ್ ಮಾಲ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಸಿ. ಈ ಕಿಸಾನ್ ಮಾಲ್ಗಳನ್ನ ಸ್ಥಾಪನೆ ಮಾಡ್ಬೇಕಂತ ಈ ಬಜೆಟ್ ಅಲ್ಲಿ ಉದ್ದೇಶ ಹೊಂದಲಾಗಿದೆ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಆಗತ್ತ ಏನಂದ್ರ ಹೆಚ್ಚು ಇಂಗಾಲವನ್ನು ಹಿಡಿದಿಟ್ಟುಕೊಳ್ಳುವ ಯಾವ ಬೆಳೆಗಳನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾರ್ಬನ್ ಕ್ರೆಡಿಟ್ ರೂಪದಲ್ಲಿ ಮಾರಾಟ ಮಾಡುವ ಮೂಲಕ ರೈತರು ಹೆಚ್ಚಿನ ಆದಾಯ ಗಳಿಸಲು ಅನುಕೂಲವಾಗುವಂತೆ ಉತ್ತೇಜನ ನೀಡಲು ಉದ್ದೇಶಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದಾರ. ಇಲ್ಲಿ ಆಪ್ಷನ್ಸ್ ಏನ್ ಕೊಡ್ತಾರ ಅಂದ್ರ ಆಹಾರ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ಸಿರಿಕಲ್ಚರು, ಮೇಲಿನ ಎಲ್ಲ ಓದ್ ಕೊಡ್ತಾರ. ಆದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಬಿ. ತೋಟಗಾರಿಕಾ ಬೆಳೆಗಳು ಅಂದ್ರೆ ಕಾರ್ಬನ್ ಕ್ರೆಡಿಟ್ ಅನ್ನ ಅಂದ್ರೆ ಕಾರ್ಬನ್ ಸಿಂಕ್ಸ್ ಗಳನ್ನ ರೆಡಿ ಮಾಡ್ಬೇಕಿಲ್ಲಿ ತೋಟಗಾರಿಕಾ ಬೆಳೆಗಳ ಮೂಲಕ. ಏನು ಕಾರ್ಬನ್ ಸಿಂಕ್ಸ್ ಅಂದ್ರೆ ಏನು? ಅರಣ್ಯಗಳು, ಹೌದಾ? ಕಾರ್ಬನ್ ಸಿಂಕ್ಸ್ ಅರಣ್ಯಗಳಿಗೆ ಪೂರಕ ಇರತಕ್ಕಂತ ಬೆಳೆಗಳು ಯಾವ್ದಂದ್ರ ಈ ಮಾವನ್ನು ನೋಡ್ತೀವಿ ನಾವು, ತೆಂಗಿನ ಮರವನ್ನು ನೋಡ್ತೀವಿ ಇಲ್ಲಿ, ತೆಂಗಿನ ಮರ, ಇವು ಎಲ್ಲ ತೋಟಗಾರಿಕೆಗಳು ಬರ್ತಾವಲ್ಲ. ಇಂತಹ ಬೆಳೆಗಳನ್ನ ಬೆಳೆಯಕ ಅಂದ್ರೆ ಈ ಕಡೆ ಒಂದು ಸಾಮಾಜಿಕ ಅರಣ್ಯ ಪ್ರೋತ್ಸಾಹ ಮಾಡಿರಬೇಕು. ಇನ್ನು ಇಂಗಾಲದ ಒಂದು ನಿರ್ವಹಣೆ ಅಂದ್ರೆ ಕಾರ್ಬನ್ ಕ್ರೆಡಿಟ್ ರೂಪದಲ್ಲಿ ಅವುಗಳನ್ನ ನಿರ್ವಹಣೆ ಮಾಡುವ ಒಂದು ಉದ್ದೇಶ ಹೊಂದಿ ಈ ಒಂದು ತೋಟಗಾರಿಕಾ ಬೆಳೆಗಳನ್ನ ಪ್ರೋತ್ಸಾಹ ಮಾಡ್ತಿದ್ದಾರೆ. ನೆಕ್ಸ್ಟ್ 21ರಲ್ಲಿ ಏನ್ ಹೇಳ್ತಾರಂದ್ರ ರಾಜ್ಯದಲ್ಲಿ ಸಾಂಬಾರು ಪದಾರ್ಥ ಬೆಳೆಗಳನ್ನು ಬೆಳೆಯುವ ರೈತರನ್ನು ಪ್ರೋತ್ಸಾಹಿಸಲು ಮತ್ತು ಸಾಂಬಾರು ಪದಾರ್ಥಗಳ ಬೆಳೆಗಳ ರಫ್ತನ್ನು ಉತ್ತೇಜಿಸಲು ಕೆಳಗಿನ ಯಾವ ಜಿಲ್ಲೆಯಲ್ಲಿ ಸ್ಪೈಸ್ ಪಾರ್ಕ್ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿದೆ ಅಂತ ಕೇಳ್ತಾರೆ. ಇಲ್ಲಿ ಯಾವ್ದು ಉತ್ತರ ಅಂದ್ರೆ ಸರಿಯಾಗಿ ಚಿಕ್ಕಮಗಳೂರು. ಈ ಚಿಕ್ಕಮಗಳೂರಲ್ಲಿ ಏನಾಗತ್ತಂದ್ರ ಈ ಸ್ಪೈಸ್ ಪಾರ್ಕ್ ಈಗ ಹೊಸದಾಗಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿರುವಂತೆ ಏನ್ ಮಾಡ್ತಿದ್ದಾರೆ ಅಂದ್ರ ಸ್ಥಾಪನೆ ಮಾಡ್ತಿದ್ದಾರೆ. ಮುಂದಿನ ಪ್ರಶ್ನೆ ನೋಡ್ರಿ, ಕರ್ನಾಟಕದ ಪ್ರಸಿದ್ಧ ರೇಷ್ಮೆ ಮಾರುಕಟ್ಟೆಗಳು ಕಂಡು ಬರುವ ನಗರಗಳು ಡ್ಯಾಶ್ ಅಥವಾ ಯಾವ ಕೇಳಿದಾರೆ? ಒಂದು ರಾಮನಗರ, ಇದು ಕರೆಕ್ಟ್. ಇನ್ನೊಂದು ಶಿಡ್ಲಘಟ್ಟ, ಇದು ಕರೆಕ್ಟ್. ಹಾವೇರಿ ರಾಂಗ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಯಾವುದು? ಆಪ್ಷನ್ ಎ ಮತ್ತು ಬಿ ಅಂದ್ರೆ ಡಿ. ನೆಕ್ಸ್ಟ್ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್, ಬೈವೋಲ್ಟಿನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅದು ಬೈವೋಲ್ಟಿನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ? ರೇಷ್ಮೆಗೂಡು, ಎರೆಹುಳು ಗೊಬ್ಬರ, ಸಿರಿಧಾನ್ಯ ಪದ್ಧತಿ, ಸಾವಯವ ಕೃಷಿ. ಸ್ನೇಹಿತರೆ, ಬೈವೋಲ್ಟಿನ್ ಅಂದ್ರೆ ಏನು? ರೇಷ್ಮೆಗೂಡುಗಳ ಒಂದು ವಿಚಾರಗಳನ್ನ ನಾವು ನೋಡ್ತೀವಿ. ಇಲ್ಲಿ ರೇಷ್ಮೆಗೂಡಿಗೆ ಸಂಬಂಧಿಸಿದಂತೆ ಈ ಬೈವೋಲ್ಟಿನ್ ಪದನ ಬಳಸ್ತಾರ. ಡೈರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ. ಈ ಬೈವೋಲ್ಟಿನ್ ಪದ ಸಂಬಂಧಪಟ್ಟಿರೋದು ರೇಷ್ಮೆ ಗೂಡುಗಳಿಗೆ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್, ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಫಲಾನುಭವಿಗಳಿಗೆ ನೀಡಲಾಗುವ ಸಹಾಯಧನದ ಮೊತ್ತ ಎಷ್ಟು?
ನೋಡ್ರಿ, ಅಮೃತ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಯಾವ್ರಿಗೆ ಸಂಬಂಧಪಡುತ್ತಿದ್ದು? ಕುರಿಗಾಯಿಗಳಿಗೆ. ಅವ್ರಿಗೆ ನೀಡುವ ಸಹಾಯಧನದ ಮೊತ್ತ ಎಷ್ಟಂದ್ರ 10,000 ರೂಪಾಯಿಗಳು. 10,000 ರೂಪಾಯಿಗಳನ್ನ ಈ ಯೋಜನೆಯಲ್ಲಿ ಏನ್ ಮಾಡ್ತಾರಂದ್ರ ಸಹಾಯಧನವಾಗಿ ನೀಡ್ತಾರ. ಮುಂದಿನ ಪ್ರಶ್ನೆ ನೋಡ್ರಿ, ಕೊನೆಯ ಪ್ರಶ್ನೆ. ಅಮೃತ್ ಮಹಲ್, ಹಳ್ಳಿಕಾರ್, ಕಿಲಾರಿ ಎಂಬುವು ಏನನ್ನು ಸೂಚಿಸುತ್ತವೆ ಅಂತ ಕೇಳಿದಾರೆ. ಏನು ಅಮೃತ ಮಹಲ, ಹಳ್ಳಿಕಾರ, ಕಿಲಾರಿ ಎಂಬುವು ಏನನ್ನು ಸೂಚಿಸುತ್ತವೆ ಅಂತ ಕೇಳಿದಾರ. ಕುರಿಗಳು, ಹಸು ತಳಿಗಳು, ರಾಗಿ ತಳಿಗಳು, ಗೋಧಿ ತಳಿಗಳನ್ನು ಕೊಟ್ಟಾರ. ಬಟ್ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಹಸುವಿನ ಒಂದು ತಳಿಗಳಿವು, ಹಸು ತಳಿಗಳು. ಮತ್ತ ನಾವು ಪಾರ್ಟ್ 2 ಅಲ್ಲಿ ಕೂಡ ಇನ್ನೂ ಒಂದು 25 ಪ್ರಶ್ನೆಗಳನ್ನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋನ ನಿಮ್ ಸ್ನೇಹಿತರು ಕೂಡ ಹಂಚ್ಕೊಳ್ಳಿ. ಯಾರು KS ಅನ್ನ ಪ್ರಿಪರೇಷನ್ ಮಾಡ್ತಿದ್ರಲ್ಲ, ಯಾರು ಸೀರಿಯಸ್ ಆಗಿ KS ಪ್ರಿಪರೇಷನ್, ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ VA ಆಗಿರ್ಬೋದು, VAO, ನೆಕ್ಸ್ಟ್ PDO, ನೆಕ್ಸ್ಟ್ ನಿಮ್ಮ PSI ಎಕ್ಸಾಮ್ಗಳಲ್ಲಿ ಈ ಬಜೆಟ್ ಆಧಾರಿತ ಪ್ರಶ್ನೆಗಳು ಬರ್ತಾವ. ಇವುಗಳನ್ನ ಒಂಚೂರು ನೋಟ್ ಮಾಡ್ಕೊಳ್ಳಿ. ಮುಂದಿನ ಒಂದು ಪಾರ್ಟ್ 2 ವಿಡಿಯೋದಲ್ಲಿ ಕೂಡ ಬಜೆಟ್ ಸಂಬಂಧಿತ ವಿಡಿಯೋನ ನಾಳೆ ಹಾಕ್ತೀನಿ. ಈ ಒಂದು ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ.